ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ನ ವಿಶೇಷ ಕಾರ್ಯಕ್ರಮ. ನಾನು ಪ್ರತೀಕ್ಷಾ. ಬಾರ್ ಸಪ್ಲೈಯರ್ಗಳ ಲೈಫು ಹೀಗೂ ಇರುತ್ತೆ ಅಂತ ನನಗನ್ಸಿದ್ದು ಈ ಸಿನಿಮಾ ನೋಡಿದ್ಮೇಲೆ. ಲಿಟ್ರಲಿ ಒಂದ್ಸಲ ನೋಡಿದಾಗ ಒಂದು ಸ್ವಲ್ಪ ಬೇಜಾರಾಯಿತು. ಆ್ಯಂಡ್ ಮೋರ್ ಓವರ್ ಸಿನಿಮಾ ನೋಡಿದಾಗ ನಂಗೆ ಸಿಕ್ಕಾಬಿಡೆ ಖುಷಿ ಆಯಿತು. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಏನು ಅಂತ ಸೀರಿಯಸ್ಲಿ ನಾನು ರಿವೀಲ್ ಮಾಡಲ್ಲ, ಬಟ್ ಸಿನಿಮಾ ನೋಡಲೇಬೇಕು. ಯಾವ ಸಿನಿಮಾ ಅಂತ ಯೋಚನೆ ಮಾಡ್ತಿದ್ರಾ? ನಮ್ಮ ಕನ್ನಡದ ಸಿನಿಮಾ ಸಪ್ಲೈಯರ್ ಶಂಕರ ಇದೇ 2ನೇ ತಾರೀಕು ರಿಲೀಸ್ ಆಗಿದೆ. ಸಿನಿಮಾ ನೋಡಿದಂತಹ ಬಹುತೇಕರು, ಇನ್ಫ್ಯಾಕ್ಟ್ 95% ಜನ ಸಿನಿಮಾ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನೀವೇನಾದರೂ ಸಿನಿಮಾ ಇನ್ನೂ ನೋಡಿಲ್ಲ ಅಂದರೆ ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಈ ಸಿನಿಮಾ ಬಗ್ಗೆ ಮಾತನಾಡೋಕ್ಕೆ ಇವತ್ತು ನನ್ನ ಜೊತೆಗೆ ಡೈರೆಕ್ಟರ್, ನಾಯಕ ಹಾಗೂ ನಾಯಕಿ 3 ಜನ ಕೂಡ ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ದೀಪಿಕಾ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಶ್ಚಿತ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಫಸ್ಟ್ ನಾನು ನಿಮ್ಮಿಂದಾನೇ ಸ್ಟಾರ್ಟ್ ಮಾಡಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, 3 ಜನಕ್ಕೂ ಕಂಗ್ರ್ಯಾಚುಲೇಷನ್ಸ್, ಬಿಕಾಸ್ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಸೊ ಹಾಗಾಗಿ 3 ಜನಕ್ಕೂ ಕಂಗ್ರ್ಯಾಚ್. ಆ್ಯಂಡ್ ನಿಮ್ಮ ಮೊದಲನೇ ಸಿನಿಮಾ ನನಗೆ ಆ್ಯಕ್ಚುಲಿ ಫಸ್ಟ್ ನಾನು ಟ್ರೇಲರ್ ನೋಡಿದಾಗೆ ನನಗೆ ಅನ್ನಿಸ್ತು, ಇಷ್ಟೊಂದು ರಾ ಇದೆಯಲ್ಲ ಗುರು, ಹೆಂಗೆ ಅಂತ ನಂಗೆ ಸೀರಿಯಸ್ಲಿ ಅನ್ನಿಸ್ತು. ಆ್ಯಂಡ್ ಸಿನಿಮಾ ನೋಡಿದ್ಮೇಲೆ ಎಸ್ಪೆಷಲಿ ಕೆಲವೊಂದು ಸೀನ್ಸ್ ಅಂದರೆ ಪೊಲೀಸ್ ಸ್ಟೇಷನ್ ಸೀನ್ಸ್ಗಳಾಗಿರ್ಬೋದು, ಅದು ನೋಡಿದಾಗ ನನಗೊಂದು ಸೆಕೆಂಡ್ ಮೈ ಜಂಪ್ ಅನ್ನಿಸ್ತಿತ್ತು. ಸೀರಿಯಸ್ಲಿ ಹೀಗೆ ರಿಯಲ್ ಆಗಾದರೆ ಹೇಗಿರುತ್ತೆ ಅಂತ. ಮೊದಲನೇ ಸಿನಿಮಾ ನಿಮ್ಮ ಮೊದಲನೇ ಸಿನಿಮಾ, ಇಷ್ಟು ರಾ ಎಲಿಮೆಂಟ್ಸ್ ಇಟ್ಕೊಂಡು ಈ ಥರದ್ದೇ ಸಿನಿಮಾ ಮಾಡಬೇಕು ಅನ್ನೋ ಥಾಟ್ ಏನಕ್ಕೆ ಬಂತು ನಿಮಗೆ? ಅದೇ ಸಮಥಿಂಗ್ ಏನಾದರೂ ಬೇರೆ ಥರದ್ದು ಮಾಡಿದ್ರೇ ತೊಗೊಳ್ಳೋದು. ಎಲ್ಲ ಥರ ನೋಡಿದ್ದಾರೆ. ಸೊ ಒಂದು ಹೊಸ ಪ್ರಯತ್ನಗಳು ಬರಬೇಕು. ಈ ಥರ ಬ್ಯಾಕ್ ಡ್ರಾಪಲ್ಲಿ ಬಂದಿರಲಿಲ್ಲ. ಸೊ ಮಾಡಿದ್ರೆ ಖಂಡಿತ ತೊಗೊಳ್ತಾರೆ. ಚೆನ್ನಾಗಿದ್ದರೆ ಜನ ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಲಕ್ಕಿಲಿ ಇವತ್ತು ಎಲ್ಲ ಕಡೆ ಫಿಲ್ ಆಗ್ತಿದೆ, ಚೆನ್ನಾಗಿ ಹೋಗ್ತಿದೆ, ಜನ ಆಕ್ಸೆಪ್ಟ್ ಮಾಡ್ತಿದ್ದಾರೆ. ಸಿನಿಮಾ ಅವ್ರಿಗೆ ಇಷ್ಟ ಆದರೆ ಇನ್ನೇನು ಖುಷಿ ಅಲ್ವಾ? ಸೊ ಈ ಥರ ಮಾಡಿದ್ರೆ ತೊಗೊಳ್ತಾರೆ ಅನ್ನೋದು ನಂಬಿಕೆ. ಬಟ್ ನಾನು ಅವ್ರ ಹತ್ರ ಮಾತಾಡೋದಕ್ಕಿಂತ ಮುಂಚೆ ನಿಮಗೆ ಈ ಸಿನಿಮಾ ಇಂಟ್ರೆಸ್ಟ್ ಹೇಗೆ ಬಂದಿದ್ದು ಅಂತ, ಇಲ್ಲ ನಾನು ಒಬ್ಬ ನಿರ್ದೇಶಕ ಆಗಬೇಕು ಅಥವಾ ನಾನೊಂದು ಒಳ್ಳೆ ಸಿನಿಮಾ ಮಾಡಬೇಕು, ಈ ಥಾಟ್ ಹೆಂಗೆ ಬಂತು, ಹೇಗೆ ಬಂದಿದ್ದು ನೀವು ಇಂಡಸ್ಟ್ರಿಗೆ? ಗೊತ್ತಿಲ್ಲ ಮೇಡಮ್, ಒಂದು 8 ವರ್ಷ 9 ವರ್ಷದ ಹಿಂದೆ ಅನಿಸುತ್ತೆ. ಮೇ ಬಿ ಈ 90s ಕಿಡ್ಸ್ಗೆಲ್ಲ ನೀವು ಅಬ್ಸರ್ವ್ ಮಾಡಿ, ಉಪ್ಪಿ ಸರ್ ತುಂಬ ಇನ್ಫ್ಲುಯೆನ್ಸ್ ಇರುತ್ತೆ. ಆ ಸಿನಿಮಾ ನೋಡ್ಬಿಟ್ಟು ಆ ಕ್ಯಾಪ್ ಹಾಕ್ಕೊಂಬರ್ತಾರೆ ಗೊತ್ತಾ, ಅದು ನೋಡ್ಬಿಟ್ಟಾಗ ಎಲ್ಲರೂ ನಾನು ಆಗಬೇಕು ಗುರು ಡೈರೆಕ್ಟ್ರು, ಹಂಗಿರುತ್ತೆ. ಸೊ ಅವ್ರು ಅನ್ಬೋದು, ಬಟ್ ಅದು ಗೊತ್ತಿಲ್ಲ. 8-10 ವರ್ಷದಿಂದ ಯಾವಾಗಲೂ ಅಂದ್ಕೊಂಡಿರ್ತೀವಿ. ಸೊ ಆ ಪಾಯಿಂಟ್ ಯಾವುದೋ ನೆನಪಿಲ್ಲ. ಹಾಂ, ಬಟ್ ಫಸ್ಟ್ ಸಿನಿಮಾ ಆದರೂ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಆ್ಯಂಡ್ ದೀಪಿಕಾ, ನನಗೆ ಸಿನಿಮಾದಲ್ಲಿ ನಿಮ್ಮ ಸೀರೆಗಳೇ ತುಂಬ ಇಷ್ಟ ಆಗಿದ್ದು. ಆ ಕಂಪ್ಲೀಟ್ ಕ್ರೆಡಿಟ್ಸ್ ನಮ್ಮ ಡೈರೆಕ್ಟರ್ಗೆ ಹೋಗುತ್ತೆ. ಓಕೆ, ಬಿಕಾಸ್ ಆ ಡಿಸೈನ್, ಆ ಕ್ಯಾರೆಕ್ಟರ್ ಯಾವ ಥರ ಇರಬೇಕು, ಯಾವ ಥರ ಡ್ರೆಸ್ಅಪ್ ಮಾಡಬೇಕು, ಅದೆಲ್ಲ ಕಂಪ್ಲೀಟ್ ಡೈರೆಕ್ಟರ್ ನನಗೆ ಗೈಡ್ ಮಾಡಿದ್ದು. ಆ್ಯಂಡ್ ಈ ಥರ ಇರಬೇಕು ಅಂತ ಆ ಪ್ಯಾಟರ್ನ್ ಕಂಪ್ಲೀಟ್ ಮಾಡಿದ್ದೆ ಅವರು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ನಿಮ್ಮ ಲುಕ್, ಓವರಾಲ್ ಆ ಲುಕ್ಕೇ ತುಂಬ ಆಪ್ಟ್ ಅಂತ ಅನ್ಸುತ್ತೆ. ಬಿಕಾಸ್ ನೀಟಾಗಿ ಸಾರಿ, ಆ ಸಿಂಪಲ್ ಲುಕ್, ನಿಮ್ಮ ಹೇರ್ ಸ್ಟೈಲ್ಗಳಾಗಿರ್ಬೋದು, ತುಂಬ ಮುದ್ದಾಗಿ ಕೂಡ ಕಾಣಿಸ್ತೀರಾ ಸಿನಿಮಾದಲ್ಲಿ. ನಿಮ್ಮ ಈ ಸಿನಿಮಾ ಜರ್ನಿ ಶುರುವಾಗಿದ್ದು ಹೇಗೆ? ಇವಾಗ ಎಷ್ಟು ಖುಷಿ ಆಗ್ತದೆ ಸಿನಿಮಾ ಸಕ್ಸಸ್ ಆಗಿರೋದಕ್ಕೆ? ಈ ಸಿನಿಮಾ ಜರ್ನಿ ಅಂದರೆ ನನಗೆ ಲೈಕ್ ಡೈರೆಕ್ಟರ್ ಮೀಟ್ ಆಗಿ ಕತೆ ಎಲ್ಲ ಹೇಳಿದ್ರು. ನಂಗೆ ಆಲ್ರೆಡಿ ಆ ಕ್ಯಾರೆಕ್ಟರ್ ಅವ್ರು ಹೇಳಿದ್ರಲ್ಲ, ಅಲ್ಲೇ ನಂಗೆ ತುಂಬ ಇಷ್ಟ ಆಗ್ಬಿಡ್ತು ಆ ಪಾತ್ರ. ಅದಷ್ಟು ಇನ್ನೋಸೆಂಟ್ ಇರ್ತಾಳೆ, ಇನ್ನೋಸೆಂಟ್ ಇದ್ರೂ ಓಲ್ಡ್ ಮಾಂಗ್ ಬಾಟಲ್ ಕೈಯಲ್ಲಿ ಇಟ್ಕೊಂಡಿರ್ತಾಳೆ, ರೈಟ್? ಸೊ ಆ ಥರ ಇಟ್ ವಾಸ್ ಬ್ಯೂಟಿಫುಲ್ ಜರ್ನಿ. ನನಗೆ ಒಂಥರ ತುಂಬ ಒಳ್ಳೆ ಟೀಮ್ ಸಿಕ್ತು ನನಗೆ ಇನಿಷಿಯಲಿ. ನಂಗೆ ಅದು ತುಂಬ ಖುಷಿ ಇದೆ. ಆ್ಯಂಡ್ ಈಗ ಓವರಾಲ್ ಜರ್ನಿ ಆ್ಯಂಡ್ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ಇವತ್ತು ನಾವು ವೆಗಾ ಸಿಟಿ ಮಾಲ್ಗೆ ಹೋಗಿದ್ದು, ಅಲ್ಲೂ ಸಿನಿಮಾ ನೋಡ್ದು ಅಗೈನ್ ಲೈಕ್ ವಿತ್ ಆಡಿಯನ್ಸ್. ತುಂಬ ಒಂದು ಪಾಸಿಟಿವ್ ರೆಸ್ಪಾನ್ಸಲ್ಲಿ ಯಾರೊಬ್ಬರು ಆಂಟಿ ಅಂತೂ ಬಂದ್ಬಿಟ್ಟು ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಐ ಮೀನ್ ಎಲ್ಲ ಒಂಥರ ನನಗೆ ಹೊಸ ಎಕ್ಸ್ಪೀರಿಯನ್ಸ್, ತುಂಬ ಖುಷಿ ಆಗ್ತಿದೆ. ವಾವ್, ಸೂಪರ್. ಬಟ್ ಯಾವತ್ತಾರು ನಿಮಗೆ ರಿಯಲ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಓಲ್ಡ್ ಮಂಗ್ ಬಾಟ್ಲ್ ಇಟ್ಕೊಂಡು? ಖಂಡಿತ ಇಲ್ಲ. ಓಕೆ, ಇನ್ನು ನಿಶ್ಚಿತ್, ನಾನು ಆ್ಯಕ್ಚುಲಿ ನಿಮ್ಮದು ಗಂಟು ಮೂಟೆ ಸಿನಿಮಾ ಲಿಟ್ರಲಿ ನನಗೆ ಇವಾಗ ನಿಮ್ಮದು ಟಾಮ್ ಆ್ಯಂಡ್ ಜೆರಿ ಅಥವಾ ಈ ಸಿನಿಮಾ ನೋಡಿದಾಗ ನಂಗೆ ನೀವದು ಅಂತ ಗೊತ್ತೇ ಆಗಿಲ್ಲ. ನಾನು ಝೂಮ್ ಹಾಕೊಂಡು ನೋಡ್ತಾ ಇದ್ದೀನಿ ಎಷ್ಟು ನಿಶ್ಚಿತ ಅಂತ. ಬಿಕಾಸ್ ನಿಮ್ಮ ಲುಕ್ ಆಬ್ವಿಯಸ್ಲಿ ತುಂಬ ಚೇಂಜಸ್ ಇದೆ. ಬಟ್ ಗಂಟು ಮೂಟೆ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ರಿ. ಅದಾದಮೇಲೆ ಟಾಮ್ ಆ್ಯಂಡ್ ಜೆರಿ ಅಂತ ಮತ್ತೊಂದು ಒಳ್ಳೆ ಸಿನಿಮಾ, ಇವಾಗ ಸಪ್ಲೈಯರ್ ಶಂಕರ ಸಿನಿಮಾ. 3 ಕೂಡ ಬೇರೆ ಬೇರೆ ಜಾನರ್ ಸಿನಿಮಾ, 3 ಕೂಡ ವಿಭಿನ್ನವಾಗಿರುವಂತಹ ಕತೆ. 2 ಸಿನಿಮಾ ಆಲ್ರೆಡಿ, 2 ಸಿನಿಮಾನೂ ಕೂಡ ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಕ್ಕೆ 3ನೇದು ಆಬ್ವಿಯಸ್ಲಿ ಒಳ್ಳೆ ಸಿನಿಮಾನೇ ಕೊಡಬೇಕು. ಸಪ್ಲೈಯರ್ ಶಂಕರ ಸಿನಿಮಾ ಯಾಕೆ ಒಪ್ಕೊಂಡ್ರೆ? ಬಿಕಾಸ್ ನಿಮ್ಮ ಕ್ಯಾರೆಕ್ಟರ್ ಅಷ್ಟು ಸಿಂಪಲ್ ಆಗಿದೆ. ಇಲ್ಲ, ಕ್ಯಾರೆಕ್ಟರ್ ಸಿಂಪಲ್ ಆಗಿದೆ, ಬಟ್ ಎಲಿವೇಶನ್ಸ್ ಹಂಗಿದೆ. ಸೊ ನಾವೆಷ್ಟು ಸಿನಿಮಾದಲ್ಲಿ ಫಸ್ಟಿಗೆ ಆ ಒಂದು ಲೋ ಪೇಸ್ ಏನು ಮೇಂಟೈನ್ ಮಾಡ್ಕೊಂಡು ಹೋಗಿ, ಅದಾದಮೇಲೆ ಆ ಎಲಿವೇಶನ್ಸ್ಗೆ ಒಂದು ಇದು ಕಟ್ಕೊಡುತ್ತೆ. ಸೊ ನಾವು ಫಸ್ಟ್ ಆಫ್ ಆಲ್ ಹಾಗೆ ಇರಬೇಕಾಗತ್ತೆ. ಯಾಕಂದರೆ ಬಾರ್ ಸಪ್ಲೈಯರ್ ಅಂದಮೇಲೆ ಯಾವಾಗಲೂ ಧಾಮ್ ಧೂಮ್ ಅಂತ ಇರಲ್ಲ. ಯಾಕಂದರೆ ಒಂದು ಅಷ್ಟು ಟೆನ್ಷನ್ಸ್ ಇರುತ್ತೆ ಅವ್ನ ಲೈಫಲ್ಲಿ. ಬಟ್ ಅವ್ನ ಲೈಫಲ್ಲಿ ಏನೋ ಒಂದು ಸೀಕ್ವೆನ್ಸ್ ಆದಾಗ ಎಂಥವನೇ ಆದ್ರೂ ಒಂದು ಟ್ರಿಗರ್ ಆಗೇ ಆಗ್ತಾನೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಅವ್ನ ಪ್ರೊಫೆಷನ್. ಎಂಥವನಾದ್ರೂ ಅದೊಂದು ಫೀಲಿಂಗ್ ಅನ್ನೋದು ಎಲ್ರಿಗೂ ಒಂದೇ ಅಲ್ವಾ? ಸೊ ಹಾಗಾಗಿ ಆ್ಯಂಡ್ ನಾನು ಒಪ್ಕೊಂಡಿದ್ದೆ ಕತೆಗೋಸ್ಕರ. ಸೊ ಇದರಲ್ಲಿ ಕತೆನೇ ಫಸ್ಟ್ ಹೀರೋ. ಅದಾದಮೇಲೆ ನಾವು ಬರೋರೆಲ್ಲ ಒಂದು ಪಾತ್ರಧಾರಿಗಳಷ್ಟೇ. ಸೊ ಏನದು
ಕತೆನೇ ಈಸ್ ದ ಬಿಗ್ಗೆಸ್ಟ್ ಹೀರೋ ಇದರಲ್ಲಿ. ಅಲ್ಲ ವೆರಿ ಟ್ರೂ, ಆ್ಯಕ್ಚುಲಿ ಕತೆ ಬಿಗ್ಗೆಸ್ಟ್ ಹೀರೋ ಹೌದು. ಬಟ್ ಪುಣ್ಯ ಥರ ಹುಡುಗಿ ರಿಯಲ್ ಲೈಫಲ್ಲಿ ಸಿಗ್ಬೇಕಂದ್ರೆ ನಿಜವಾಗ್ಲೂ ಹುಡುಗರು ಪುಣ್ಯನೇ ಮಾಡಿರಬೇಕು. ಬಿಕಾಸ್ ನಾನು ಸಿನಿಮಾ ನೋಡ್ಬೇಕಾದ್ರೆ ಸಾಂಗಲ್ಲೆಲ್ಲ ಅಂದ್ಕೊಳ್ತಾ ಇದ್ದೆ, ನಿಜವಾಗ್ಲೂ ಪುಣ್ಯ ಥರ ಹುಡುಗಿ ಇರ್ತಾರಾ ಅಂತ. ನನಗಂತೂ ಸೀರಿಯಸ್ಲಿ ಡೌಟು. ಆ್ಯಂಡ್ ನಿಮ್ಮ ಥರ ಹುಡುಗರು ಅಷ್ಟು ಚೆನ್ನಾಗಿ ಲವ್ ಪ್ರಪೋಸ್ ಮಾಡ್ತಾರ ಅನ್ನೋದು ಗೊತ್ತಿರಲಿಲ್ಲ. ಆ್ಯಂಡ್ ನಾನು ಫಸ್ಟ್ ಟೈಮ್ ನೋಡಿದ್ದು ಜಾತಕ ನೋಡಿ ಲವ್ ಪ್ರಪೋಸಲ್ನ ಒಪ್ಕೊಳ್ಳೋದು. ಸರ್ ಈ ಥಾಟ್ ಹೆಂಗೆ ಸರ್, ಹೆಂಗೆ ಸಾಧ್ಯ? ಅಂದರೆ ಪುಣ್ಯ ಥರ ಒಂದು ಕ್ಯಾರೆಕ್ಟರ್ ಬೇಕು ಅಂತ ಹೆಂಗೆ ಅನಿಸಿದ್ದು ನಿಮಗೆ? ನನ್ನ ಫ್ರೆಂಡ್ ಒಬ್ಬ ಹಂಗೆ ಮಾಡಿದ್ದ ಆ್ಯಕ್ಚುಲಿ. ಮನೇಲಿ ಏನಾಯಿತು, ಈ ಲವ್ ಮ್ಯಾರೇಜ್ಗಳು ಅಕ್ಸೆಪ್ಟ್ ಮಾಡಲ್ವಲ್ಲ, ಫಸ್ಟೇ ಜಾತಕ ನೋಡ್ಬಿಟ್ಟಿದ್ದ, ನಾಳೆ ದಿನ ಎಲ್ಲ ಸೆಟ್ಟಾಗಿ ಜಾತಕ ಸೆಟ್ ಆಗಿಲ್ಲ ಅಂದ್ರೆ ಅಂತ. ಸೊ ಅದು ನನಗೆ ತುಂಬ ಹತ್ತಿರ ಆಯಿತು. ಸೊ ಬರಿಬೇಕಂದ್ರೆ ರೈಟಿಂಗಲ್ಲಿ ಅದನ್ನು ಯೂಸ್ ಮಾಡಿಕೊಂಡೆ. ಸೊ ಹಂಗೂ ಮಾಡ್ತಾರೆ ಸಮ್ ಪೀಪಲ್ಸು. ಸೊ ಅದು ನನಗೆ ಪಕ್ಕದಲ್ಲಿ ಫ್ರೆಂಡದ ಲೈಫಲ್ಲಿ ನಡೀತಲ್ಲ, ಸೊ ಅದನ್ನು ಸಿನಿಮಾಗೆ ತೊಗೊಂಡೆ. ಅದು ಓಕೆ, ಸೂಪರ್. ಇನ್ನು ಈ ಸಿನಿಮಾದವ್ರು ಹೇಳ್ದಾಗೆ ಕತೆ ಹೌದು, ಕತೆನೇ ಹೀರೋ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಚೈಲ್ಡ್ ಟ್ರಾಫಿಕಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಡೀಪ್ ಇರುವಂತಹ ಸಬ್ಜೆಕ್ಟ್ಗಳು. ಅದನ್ನು ಅಷ್ಟು ಈಸಿಯಾಗಿ ಟಚ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅಷ್ಟು ಈಸಿಯಾಗಿ ಸಿನಿಮಾ ಮಾಡೋಕ್ಕೂ ಆಗಲ್ಲ. ಸಿನಿಮಾ ಮಾಡಿದರೆ ಅಷ್ಟೇ ಈಸಿಯಾಗಿ ಅದಕ್ಕೆ ನ್ಯಾಯ ಕೊಡೋದಕ್ಕೂ ಆಗಲ್ಲ. ಅಂಥದ್ದು ಬಂದು ಸೀರಿಯಸ್ ಸಬ್ಜೆಕ್ಟ್ ಇಟ್ಕೊಂಡು ನೀವು ಸಿನಿಮಾ ಮಾಡಿದ್ದು. ಆ ಸಬ್ಜೆಕ್ಟ್ ಏನಕ್ಕೆ? ಒಂದು ಲವ್ ಸ್ಟೋರಿ ಇದೆ, ಒಬ್ವಿಯಸ್ಲಿ ಅವರಿಬ್ಬರು ಕಾಂಬಿನೇಷನಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿ ಹೋಗ್ತಾ ಇರುತ್ತೆ. ಮಧ್ಯ ಸಡನ್ನಾಗಿ ಇದು ಬಂದಾಗ ಅಥವಾ ಲಾಸ್ಟ್ 20 ಮಿನಿಟ್ಸ್ ಅದನ್ನೆಲ್ಲ ನೋಡಬೇಕಾದ್ರೆ ಮೈ ಜುಮ್ ಅನ್ನತ್ತೆ. ಸೊ ಆ ಸಬ್ಜೆಕ್ಟ್ ಪರ್ಟಿಕ್ಯುಲರ್ಲಿ ಆ ಸಬ್ಜೆಕ್ಟ್ ಏನಕ್ಕೆ? ಆ ಸಬ್ಜೆಕ್ಟ್ ಅಂತಲ್ಲ, ಆ್ಯಕ್ಚುಲಿ ನೀವು ಸೆಕೆಂಡ್ ಹಾಫ್ ನೋಡಿದ್ರೆ ಫಸ್ಟ್ ಹಾಫ್ ಮರ್ತೋಗ್ತೀರಾ. ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ಕಂಪ್ಲೀಟ್ಲಿ ಡೆಡ್ ಅಪೋಸಿಟ್ ಇದೆ. ನಿಮಗೆ ಆ ಸಬ್ಜೆಕ್ಟ್ ಎಷ್ಟು ರಿಯಾಲಿಟಿ ಇದೆ ಅಂದರೆ, ಈಗಲೂ ಎಷ್ಟೋ ಕಡೆ ಆ ಥರ ನಡೆಯುತ್ತೆ, ನಮ್ಗೆ ಗೊತ್ತಿರಲ್ಲ. ಈಗ ನಮ್ಮ ಕಲ್ಪನೆ ಅದು, ಬಟ್ ಆ ಥರ ನಡೆಯೋದು ಇರುತ್ತೆ. ನಾನು ಮೊನ್ನೆ ಎಲ್ಲೋ ಕೇಳ್ಪಟ್ಟೆ, ಎಲ್ಲೋ ನಾರ್ತ್ ಕರ್ನಾಟಕನೋ ಅಥವಾ ಎಲ್ಲೋ ಕುಗ್ರಾಮಗಳಿಂದ, ಎಲ್ಲೋ ಆಂಧ್ರ, ತಮಿಳ್ನಾಡು, ಎಲ್ಲಿಂದನೂ ಸಿಟಿಗೆ ಮನೆ ಕೆಲಸಕ್ಕೆ ಅಂತ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ತಾರೆ. ಈಗ ಮನೇಲಿ ಯಾರೋ 2 ಹೆಣ್ಮಕ್ಳು 3 ಜನ ಇದ್ದಾರೆ, ಅವ್ರಿಗೆ ಸಾಕಕ್ಕೆ ಕಷ್ಟ, ಅಲ್ಲೋಗಿ ನಮ್ಮ ಮನೆ ಕೆಲಸ ಅಂತ ಕರ್ಕೊಂಡು ಹೋಗ್ತಾರೆ. ಒಂದು 6 ತಿಂಗಳು 8 ತಿಂಗಳು ಆದಮೇಲೆ ಚೆನ್ನಾಗೇ ಇರ್ತಾರೆ, ಅಲ್ಲಿವರೆಗೂ ಫೋನ್ ಮಾಡ್ತಾರೆ, ಎಲ್ಲ ಚೆನ್ನಾಗೇ ಇರ್ತಾರಂತೆ. ಪಾಪ ಆ ಹುಡುಗಿನೂ ಪತ್ರ ಬರೀತಾಳೆ ಅಥವಾ ಫೋನ್ ಮಾಡ್ತಾಳೆ. ಈ ಕಾಲಕ್ಕೆಲ್ಲ ಫೋನೇ ಅಲ್ವಾ, ಫೋನೆಲ್ಲ ಮಾಡ್ತಾಳೆ. ಒಂದು 6 ಮಂತ್ಸ್ ಆಫ್ಟರು ಅವ್ನು ಓಡಿ ಬರ್ತಾನೆ, ಯಾರು ಕರ್ಕೊಂಡು ಹೋಗಿದ್ನಲ್ಲ ಮನೆ ಕೆಲಸಕ್ಕೆ, ನಿನ್ನ ಮಗಳು ಯಾರ ಜೊತೆನೇ ಓಡೋಗ್ಬಿಟ್ಲು ಅಂತಾನೆ. ಬಟ್ ಅವರು ಯಾರ ಜೊತೆ ಓಡೋದ್ಲು ಗೊತ್ತಿಲ್ಲ ಅವ್ರಿಗೆ. ನನ್ನ ಮಗಳು ಆ ಥರ ಅಲ್ವಲ್ಲ, ಬಟ್ ಅಲ್ಲೋಗಿ ಏನಾದ್ರು ಚೇಂಜ್ ಆಗ್ಬಿಟ್ಲ ಅಂತಾರೆ. ಬಟ್ ರಿಯಾಲಿಟಿ ಇವನು ಯಾರಿಗೋ ಮಾರ್ಬಿಟ್ಟಿರ್ತಾನೆ. ಈ ಥರ ತುಂಬ ನಡೆಯುತ್ತೆ. ನಿಮ್ಗೆ ಲೈಕ್ ಬಜರಂಗಿ ಭಾಯ್ಜಾನ್ ಸಿನಿಮಾ ನೋಡಿದ್ರೆ ನಿಮಗೆ ಚೈಲ್ಡ್ ಅಲ್ವಾ, ಮುನ್ನಿ ಅನ್ನೋ ಕ್ಯಾರೆಕ್ಟರ್ ಎಷ್ಟು ಒಂದು 5-6 ವರ್ಷ, ಆ ಥರ ಕ್ಯಾರೆಕ್ಟ್ರನ್ನೂ ಸೇಲ್ ಮಾಡೋವಂಥದ್ದು ನಮ್ಮ ಪ್ರಪಂಚದಲ್ಲಿ ನಡೀತಿದೆ. ಸೊ ಹಾಗಾಗಿ ಕೆಲವೊಂದು ತೊಗೊಂಡಿದ್ದಷ್ಟೇ. ಸೊ ನಡೆಯುತ್ತೆ, ಈಗಲೂ ನಡೆಯುತ್ತೆ, ಅದೆಲ್ಲ ತಪ್ಪು. ಸೊ ಅದ್ರ ಬಗ್ಗೆ ಕಾನೂನು ಏನೇನಿದೆಯೋ ಕರೆಕ್ಟಾಗಿ ತೊಗೋಬೇಕು. ಬಟ್ ಕಲ್ಪನೆ ಇದಷ್ಟೇ, ಬಟ್ ಆದರೂ ನಡೆಯುತ್ತೆ ಅಂತ. ಬಟ್ ಹೌದು, ಆ ಥರದ್ದು ಸುಮಾರು ನಾವೇ ನಮ್ಮ ನ್ಯೂಸ್ ಚಾನೆಲ್ಗಳಲ್ಲೇ ನೋಡ್ತಾ ಇರ್ತೀವಿ ಆ ಥರದ್ದೆಲ್ಲ ಕೇಸಸ್ಗಳು. ಗಂಡು ಮಕ್ಕಳನ್ನ ಭಿಕ್ಷೆ ಬೇಡಕ್ಕೆ ಹಾಕ್ಕೋತಾರೆ. ನೀವೀಗಲೂ ಎಲ್ಲರೂ ನೋಡಿ ಸಿಗ್ನಲ್ಸಲ್ಲಿ ಚಿಕ್ಕ ಹುಡುಗರು, ಅವ್ರಿಗೇನೂ ಗೊತ್ತಿರಲ್ಲ, ಅದೇ ಒಂದು ಪಾಪ ಅವ್ರಿಗೆ ಸ್ಲೇಟ್ ಹಿಡಿದು ಕೊಟ್ಟರೆ ಓದೋಕ್ಕಾದ್ರೂ ಹೋಗ್ತಾರೆ. ಹಂಗೆ ಮಾಡಲ್ಲ, ಹೌದು ತಪ್ಪಂತ ಅಷ್ಟೆ. ಹೌದು, ಕರೆಕ್ಟ್. ಇನ್ನು ದೀಪಿಕಾ, ನಿಶ್ಚಿತ್ ಸೆಟ್ಟಲ್ಲೂ ಹೀಗೆ ಸೈಲೆಂಟ್ ಆಗಿ ಇರ್ತಾ ಇದ್ರಾ ಅಥವಾ ಹೇಗೆ? ಬಿಕಾಸ್ ಇವಾಗಂತೂ ತುಂಬ ಸೈಲೆಂಟಾಗಿ ಕುತ್ಕೊಂಡಿದ್ದಾರೆ, ನಂಗೆ ಏನೂ ಗೊತ್ತಿಲ್ಲ, ಎಲ್ಲ ಅವರೇ ಮಾತಾಡ್ತಾರೆ ಅನ್ನೋ ಥರ. ಬಟ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಳಿ? ಇವಾಗ ತುಂಬ ಸೀರಿಯಸ್ ಸಬ್ಜೆಕ್ಟ್ ಮಾತಾಡ್ಬಿಟ್ವಿ, ಸ್ವಲ್ಪ ಫನ್ ಇರಲಿ ಅಂತ. ಸೆಟ್ಟಲ್ಲಿ ಹೇಗಿರ್ತಿದ್ರು ನಿಶ್ಚಿತ್ ಅಂತ ಹೇಳಿ, ಆ್ಯಂಡ್ ಡೈರೆಕ್ಟರ್ ಸರ್ ಹೇಗಿರ್ತಿದ್ರು ಅಂತ ಹೇಳಿದಂಗೆ ಡೈರೆಕ್ಟರ್ದು ಎಕ್ಸೈಟ್ಮೆಂಟ್ ಖುಷಿ ಆಗುತ್ತೆ ನೋಡೋದಕ್ಕೆ. ಫಸ್ಟ್ ನಮ್ಮ ಡೈರೆಕ್ಟರ್ ಸರ್ದು ಹೇಳ್ಬಿಡ್ತೀನಿ. ನೀವು ತುಂಬ ಒಳ್ಳೆ ಸ್ಟೂಡೆಂಟ್ ಥರ ಇಲ್ಲ, ನಮ್ಮ ಡೈರೆಕ್ಟರ್ಸ್ ತುಂಬ ಒಳ್ಳೆಯವರು, ಅವ್ರು ಹೇಳ್ಕೊಟ್ಟಾಗ ನಾನು ಇಲ್ಲ, ಇಲ್ಲ. ಹೇಳಂಗಿಲ್ಲ. ಇವ್ರದ್ದು ನಮ್ದು ಒಂದು 3 ಶೆಡ್ಯೂಲ್ಸ್ ಇತ್ತು, ಡಿಫ್ರೆಂಟ್ ಶೆಡ್ಯೂಲ್ಸ್. ಅಂದರೆ ಇವರು ಒಂದೊಂದು ಶೆಡ್ಯೂಲ್ ಒಂದೊಂದು ಲುಕ್ಕಲ್ಲಿ ಬರ್ತಿದ್ರು. ಫಸ್ಟ್ ಶೆಡ್ಯೂಲಲ್ಲಿ ಫುಲ್ ಲೆಂತ್ ಏರಿತ್ತು. ಓಕೆ, ಸೆಕೆಂಡ್ ಶೆಡ್ಯೂಲ್ ಇನ್ನು ಸ್ವಲ್ಪ ಆಫ್ ಮಾಡಿಸಿದ್ರು, ಇವಾಗ ಈ ಲುಕ್ಕಲ್ಲಿದ್ದಾರೆ. ಸೊ ಅವರೇ ನಮಗಿಂತ ಜಾಸ್ತಿ ಅವರೇ ಲುಕ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಬಟ್ ಅದೇನಕ್ಕೆ ಅಂತಲೂ ಹೇಳ್ತೀನಿ. ಏನಕ್ಕೆ ಅಂದರೆ ಅಷ್ಟು ಟೆನ್ಷನ್ ಇರ್ತಿತ್ತು. ನಾವೆಲ್ಲ ಲೈವ್ ಲೊಕೇಶನ್ಸಲ್ಲಿ ಮಾಡಿದ್ದು, ಲೈಕ್ ಮಾರ್ಕೆಟ್ ಅಂದರೆ ಹೆಂಗಿರುತ್ತೆ ನಿಮಗೆ ಗೊತ್ತು. ಆ ಟೆನ್ಷನ್ಗೆ ಮೇ ಬಿ ಅವ್ರು ಹೇರ್ ಕಟ್ ಮಾಡಿಸಿರು ಅನಿಸ್ತಿದೆ. ಓಕೆ, ಸೊ ಹಂಗಿತ್ತು. ಬಟ್ ಅದು ಬಜೆಟ್ ಖಾಲಿ ಇಲ್ಲ, ಆಕ್ಚುಲಿ ಬಜೆಟ್ ಖಾಲಿ ಆದ್ರೆ ಕೂದಲು ಜಾಸ್ತಿ ಆಗ್ಬೇಕಲ್ವಾ? ಬಜೆಟ್ ಖಾಲಿ ಆಗ್ತಾ ಕಟಿಂಗ್ ಮಾಡಿದ್ರು. ಅದು ಬಿಟ್ಟರೆ ಲೈಕ್ ಯಾವ ಶಾರ್ಟ್ ಏನು ಬೇಕು ಅಂದ್ಕೊಂಡಿದ್ರೆ ಅದು ಪಕ್ಕ, ಅದಂತೂ ಹೆಂಗೆ ಬೇಕು ಹಂಗೆ ತೆಗಿಬೇಕು ಅಂತ ತುಂಬ ವೆಯ್ಟ್ ಮಾಡಿ ಬೇಕಾದ್ರೆ ಇನ್ನೊಂದ್ಸಲ ಮಾಡೋಣ ಅಂತೆಲ್ಲ ಅಷ್ಟು ಮಾಡ್ತಿದ್ರು. ತುಂಬ ಒಂಥರ ಫನ್ ಮಾಡ್ಕೊಂಡು ಚೆನ್ನಾಗೇ ಇತ್ತು. ಇನ್ನು ನಿಶ್ಚಿತ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ತುಂಬ ಪ್ರೊಫೆಷ್ನಲ್. ಸ್ವಲ್ಪ ಏನು ಹೇಳಿ ಥಿಂಕ್ ಮಾಡ್ತಿದ್ದೀನಿ. ನಿಶ್ಚಿತ್ ನೀವು ಹಂಗೆ ಲುಕ್ ಕೊಟ್ಟರೆ ಪಾಪ ಅವ್ರಿಗೆ ಮರ್ತೇ ಹೋಗುತ್ತೆ. ಇಲ್ಲ, ಅವರು ಹೇಳ್ಬೇಡ ನನ್ನ ಬಗ್ಗೆ ಹೇಳ್ಬೇಡ ಅಂತ ಆಟ ಆಡ್ತು. ಇಲ್ಲ, ಹೇಳ್ಬೇಡ ಅಂತಾರ ಅಥವಾ ಎಲ್ಲ ಒಳ್ಳೇದೇ ಹೇಳು ಅಂತಾರ? ನಾನೇನಾದರೂ ಇಲ್ಲ ಇಲ್ಲ ಏನೂ ಇಲ್ಲ. ನಾನು ಸುಳ್ಳು ಹೇಳಿದ್ರು ಕ್ಯಾಮರಾ ಸುಳ್ಳು ಹೇಳಲ್ಲ. ಹಾ,
ನಾವು ಸೆಟ್ಟಲ್ಲಿ ಇಲ್ಲ ಕ್ಯಾರೆಕ್ಟರ್ಸ್ ಆಗಿಬಿಟ್ಟಿದ್ದು ಪುಣ್ಯ ಶಂಕರ ಥರ ಇದ್ದು. ಬಟ್ ಇವಾಗ ಸೆಟ್ ಬಿಟ್ಟು ಅಂತಂದರೆ ವೆರಿ ಗುಡ್ ಫ್ರೆಂಡ್ಸ್. ಇಲ್ಲಿ ತುಂಬ ಮಾತಾಡ್ತೀವಿ, ಅಲ್ಲಿ ಕ್ಯಾರೆಕ್ಟರ್ ಥರ ಮಾತಾಡ್ತಿದ್ದು. ಅವರು ಪುಣ್ಯ ಅಂತಿದ್ರು, ನಾನು ಶಂಕರ ಅಂತಿದ್ದೆ ಅಷ್ಟೇ. ಅಲ್ಲ, ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿದ್ರು ಅಂದ್ರೆ ಅವರಂತೂ ಬಾರಲ್ಲಿ ಕೆಲಸ ಮಾಡ್ತಿದ್ರು, 30, 60, 90 ಅದೇ ಮಾತಾಡ್ತಿದ್ರ? ಇಲ್ಲ ಅದ್ರ ಬಗ್ಗೆ ಏನು ಮಾತಾಡ್ತಿರ್ಲಿಲ್ಲ, ಬರೀ ಕ್ಯಾರೆಕ್ಟರ್ಸ್ ಬಗ್ಗೆ. ಅಷ್ಟು ಪ್ರೊಫೆಷ್ನಲ್ ಆಗಿಬಿಟ್ಟಿದ್ರು ಅವರು, ರೈಟ್? ಇಲ್ಲ, ಜಸ್ಟ್ ಕಾಮಿಡಿ ಮಾಡಿದ್ದು. ಇದು ನಿಶ್ಚಿತ್, ನಿಮಗೆ ರಿಯಲ್ ಲೈಫಲ್ಲಿ ಪುಣ್ಯ ಥರ ಹುಡುಗಿ ಸಿಕ್ಕಿದ್ಲಾ ಅಥವಾ ಸಿಕ್ಕಿದಳ ಅಥವಾ ಸಿಕ್ಕಿದ್ರೆ ಒಪ್ಕೊತೀರಾ? ನಿಮ್ಮ ಗರ್ಲ್ ಫ್ರೆಂಡ್ಸ್ ಬಗ್ಗೆನೂ ಸ್ವಲ್ಪ ಹೇಳಿ. ಇಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ, ಆಬ್ವಿಯಸ್ಲಿ ಸಿನಿಮಾ ನೋಡಿದ್ಮೇಲೆ ತುಂಬ ಜನ ಹುಡುಗಿಯರು ನಿಮಗೆ ಫುಲ್ ಫಿದಾ ಆಗ್ಬಿಟ್ಟಿರ್ತಾರೆ. ಇಲ್ಲ, ಎಲ್ಲರೂ ಹಂಗೆ ಅನ್ಕೊತಾರೆ. ನಿನ್ನೆ ನಾನು ಆಟೋದಲ್ಲಿ ಬರುವಾಗ ಒಬ್ಬರು ಹಂಗೆ ಆಟೋ ಡ್ರೈವರು, ಏನು ಗುರು ನೋಡೋಕೆ ಇಷ್ಟು ಚೆನ್ನಾಗಿದೆಯಾ, ಒಂದು 10 ಜನ ಹುಡುಗಿನ ಮೇಂಟೈನ್ ಮಾಡ್ತಿದ್ಯಾ ಅಂತ. ನಾನು ಇಲ್ಲಪ್ಪ ಅಲ್ಲ, ನಾನು ಹಂಗೆ ಇಲ್ಲ ಗುರು ಅಂದೆ. ನಿನ್ನ ಥರ ನಾನು ಇದ್ದಿರೋ ಗುರು, ಒಂದು 4-5 ಜನ ಒಳ್ಳೊಳ್ಳೆ ಹುಡುಗಿರನ್ನ ಪಟಾಯಿಸ್ಕೊಂಡು ಅವ್ರ ದುಡ್ಡೆಲ್ಲ ಆರಾಮಾಗಿ ಇದ್ಬಿಡ್ತಿದೆ ಗುರು ಅಂದ. ನಾನು ಅಂದೆ, ನೋಡಿ ನಿನ್ನ ಥರ ಐಡಿಯಾ ಇರೋನಿಗೆ ಆ ಥರ ಇದು ಕೊಟ್ಟಿರಲ್ಲ, ಮೈಂಡ್ ಕೊಟ್ಟಿರಲ್ಲ. ಸೊ ನನ್ನ ಥರ ಇರೋನಿಗೆ ಆ ಥರ ಮೈಂಡ್ ಕೊಟ್ಟಿರಲ್ಲ, ಹಾಗೆಲ್ಲ ಇಲ್ಲಪ್ಪ ಅಂತ ಅಂದೆ. ಅದಾದಮೇಲೆ ಅವನಿಗೆ ಇದೇನು ಗುರು ನಾನು ಹೇಳಿದೆ, ನೋಡಿದೇನಪ್ಪ ಸಪ್ಲೈಯರ್ ಶಂಕರ ಅಂತ. ಅವಾಗ ಒಂದು ಯೂಟ್ಯೂಬ್ ತೆಗ್ದಂಗೆ ಹೋಗ್ತಾ ನೋಡ್ದ, ಇದೇನು ಗುರು ನೋಡೋಕೆ ಹಿಂಗಿದೆಯಾ ಅದರಲ್ಲಿ, ಇಲ್ಲಿ ನೋಡ್ರಿ ಹಿಂಗಿದೆಯಾ ಅಂದ. ಅಂದರೆ ಆ ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿಸಿ ನೋಡಿದ್ರೆ ಸಪ್ಲೈಯರ್ ಥರ ಕಾಣಿಸೋ ಥರನೇ ಇದಿದೆ. ಸೊ ಅದು ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು. ಕಾಸ್ಟ್ಯೂಮಿಂದ ಹಿಡಿದು ಪ್ರತಿಯೊಂದು, ನೀವೇನು ಸೀರೆ ಬಗ್ಗೆ ಮಾತಾಡಿದ್ರಿ, ಸೊ ಹಾಗೆ ಶಂಕರಂಗೂ ಅವನದೇ ಆದ ಒಂದು ಅಟೈರ್ ಇದೆ, ಒಂದು ರುದ್ರಾಕ್ಷಿ ಇರುತ್ತೆ, ಚೆಕ್ಸ್ ಶರ್ಟ್ಸ್ ಇರುತ್ತೆ. ಸೊ ಆ ಥರದ್ದು ಒಂದೊಂದು ಕ್ಯಾರೆಕ್ಟರ್. ಸೊ ಅದಕ್ಕೆ ಬ್ಲೆಂಡ್ ಏನು ಮಾಡಬೇಕು ಅದನ್ನು. ಬಟ್ ನೀವು ತುಂಬ ಕ್ಲೆವರ್ ಇದ್ದೀರಾ, ಸ್ಮಾರ್ಟ್ ಇದ್ದೀರಾ. ಗರ್ಲ್ ಫ್ರೆಂಡ್ ಟಾಪಿಕಿಂದ ನೀಟಾಗಿ ಕಾಸ್ಟ್ಯೂಮ್ ಟಾಪಿಕ್ ತೊಗೊಬಂದು ಡೈರೆಕ್ಟರ್ವರೆಗೂ ಬಂದು ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ನಾವು ಕೇಳಿದ್ದು ಗರ್ಲ್ ಫ್ರೆಂಡ್ಸ್ ಬಗ್ಗೆ. ಗರ್ಲ್ ಫ್ರೆಂಡ್ಸ್ ಇದ್ದಾರಾ ಇಲ್ವಾ? ಇಲ್ಲ, ಗರ್ಲ್ ಫ್ರೆಂಡ್ ಇಲ್ಲ. ಸರ್ ಎಂತ ಸರ್, ಗರ್ಲ್ ಫ್ರೆಂಡ ಇಲ್ಲ ಅಂತ ನೀವು ಸಿನಿಮಾದಲ್ಲಿ ಅಷ್ಟು ಒಳ್ಳೆ ಗರ್ಲ್ ಫ್ರೆಂಡ್ 2 ವರ್ಷದಲ್ಲಿ ಸಿನಿಮಾ ಬಿಟ್ಟು ಇನ್ನೇನು ಯೋಚನೆ ಮಾಡ್ಸೋಕ್ಕೆ ಬಿಟ್ಟಿಲ್ಲ ಅವರು. ಇನ್ನು ನಾನು ಎಲ್ಲಿಂದ ಗರ್ಲ್ ಫ್ರೆಂಡ್ ಯೋಚನೆ ಮಾಡಲಿ? ನಿಮ್ಮ ಮೇಲೆ ಕಂಪ್ಲೇಂಟ್ ಇವಾಗ ನೋಡಿ, ನೀವು ಯೋಚನೆ ಮಾಡೋಕ್ಕೂ ಬಿಟ್ಟಿಲ್ಲ ಅಂತ. ಬಟ್ ಸಪ್ಲೈಯರ್ ಶಂಕರ ಸಿನಿಮಾ ಮಾಡ್ಬೇಕಾದ್ರೆ ಇವಾಗ ನಾನು ನೋಡಿದಾಗ ನಂಗೆ ಲಿಟ್ರಲಿ ಅನ್ನಿಸ್ತು, ಬಾರ್ ಸಪ್ಲೈಯರ್ ಲೈಫ್ ಲಿಟ್ರಲಿ ಹೀಗಿರತ್ತಾ ಅಂತ. ಬಟ್ ಐ ಸ್ವೇರ್ ಅನಿಸಿದ್ದು ನನಗೆ, ಅಂದರೆ ನೀವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನೀವು ಅದನ್ನು ಹೇಳ್ತಾ ಹೋಗ್ಬೇಕಾದ್ರೆ ಅವ್ರ ಲೈಫ್ ಹೇಗಿರುತ್ತೆ ಅಂತ ಹೇಳ್ತಾ ಹೋಗ್ಬೇಕಾದ್ರೆ ಒಂದು ಸೀನ್ ನೋಡ್ಬೇಕಾದ್ರೂ ನಮ್ಗೆ ಅನ್ಸುತ್ತೆ, ಅಪ್ಪ ಹಿಂಗೆ ನಿಜ ಹೀಗಿರುತ್ತಾ ಅವ್ರ ಲೈಫ್ ಅಂತ. ಸೀರಿಯಸ್ಲಿ ನೋಡೋಕ್ಕೂ ಕಷ್ಟ ಅದನ್ನು. ಬಟ್ ಶೂಟಿಂಗ್ ಟೈಮಲ್ಲಿ ಒಬ್ವಿಯಸ್ಲಿ ನಿಮಗೂ ಕಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆ ಬಾರ್ ಸೆಟ್ ಆಗಿರ್ಬೋದು, ಆ ಬಾಟಲ್ಸ್ಗಳೆಲ್ಲ ಬಿದ್ದಿರೋದಾಗಿರ್ಬೋದು, ಅದು ನಿಮ್ಮ ಆ ಎಕ್ಸ್ಪೀರಿಯನ್ಸ್ ಓವರ್ ಆಲ್ ಸಪ್ಲೈಯರ್ ಶಂಕರ ಕ್ಯಾರೆಕ್ಟರ್ ಮಾಡಿದ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಗೆ? ಅಲ್ಲ, ಲೈವ್ ಲೊಕೇಶನ್ ಏನು, ನಾವು ಬೆಡ್ ಏನಿದೆ, ಲೈವ್ ಬಾರಲ್ಲಿ ಮಾಡಿ, ಲೈವ್ ಬಾರ್ ಎಲ್ಲ ಲೈವ್ ಅವ್ರ ರೂಮ್ ಕೂಡ ಲೈವ್. ಎಲ್ಲೂ ಸೆಟ್ ಹಾಕಿಲ್ಲ, ಎಲ್ಲೂ ಸಿಂಗಲ್ ಸೆಟ್ ಇಲ್ಲ ಅನ್ಸುತ್ತೆ ನಮ್ಮ ಸೆಟ್. ಎಲ್ಲ ಲೈವ್ ಲೊಕೇಶನ್ಸ್. ಪೊಲೀಸ್ ಸ್ಟೇಷನ್ನು, ಈವನ್ ಪೊಲೀಸ್ ಸ್ಟೇಷನು ಎಲ್ಲೋ ಒಂದಷ್ಟು ಲೊಕೇಶನ್ ಹುಡ್ಕಿದ್ವಿ. ಇಲ್ಲ ಇದು ಹಿಂಗೆ ಬೇಡ, ನಮಗೆ ಪಕ್ಕಾ ಕಲ್ಟ್ ಆಗಬೇಕು ಅಂದ್ಬಿಟ್ಟು ಒಂದಷ್ಟು ಕಡೆ ಮೇಲೆ, ಒಂದಷ್ಟು ಕಡೆ ಕೆಳಗೆ, ಬೇರೆ ಬೇರೆ ಥರ ಶೂಟ್ ಮಾಡಿದ್ದೀವಿ. ಬ್ರಿಟಿಷ್ ಬಿಲ್ಡಿಂಗ್ ಅದೊಂದು. ಸೊ 100 ವರ್ಷದ ಬಿಲ್ಡಿಂಗ್ ಅಲ್ಲ, 100-120 ವರ್ಷದ ಬಿಲ್ಡಿಂಗ್ ಅದು. ಒಂದಷ್ಟು ಬ್ಲಾಕ್ಸ್ ನಾವು ಮೇಲೆ ಪ್ಲ್ಯಾನ್ ಮಾಡ್ತಿದ್ವಿ, ಒಂದಷ್ಟು ಬ್ಲಾಕ್ ಕೆಳಗೆ, ಇನ್ನೊಂದು ಕಡೆ. ಎಲ್ಲ ನಾವು ಅಂದ್ಕೊಂಡಂಗೆ ಸಿಗಲ್ವಲ್ಲ ಮೇಡಮ್. ಸೊ ಹಂಗಾಗಿ ನೀವು ಹೇಳ್ತಾ ಇದ್ರಿ ಅಂದರೆ ಬಾರಲ್ಲಿ ಶೂಟ್ ಮಾಡಿದ್ದು ಓಕೆ, ಬಟ್ ಸಪ್ಲೈಯರ್ ಆಗಿ ಆ ಕ್ಯಾರೆಕ್ಟರ್ ಮಾಡೋದು ಅಂದರೆ ಒಂದಷ್ಟು ನಂಗೆ ಹೇಳೋಕ್ಕೂ ಒಂಥರ ಹಿಂಸೆ ಅನ್ಸುತ್ತೆ ಅದನ್ನೆಲ್ಲ. ಬಟ್ ಸ್ಟಿಲ್ ಆ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ನೀವು ಪ್ರಿಪೇರ್ ಆಗಿದ್ರೆ ಅಥವಾ ಯಾವ್ದಾದ್ರು ಬಾರ್ಗೆ ಹೋಗಿ ಸಪ್ಲೈಯರ್ನ ಮಾತಾಡಿಸಿ ಅಥವಾ ಅವ್ರು ಹೇಗಿರ್ತಾರೆ ನನ್ನ ಫ್ರೆಂಡ್ಸ್ದೇ ಹೋಟೆಲ್ಸ್ ಇದೆ, ಹೋಟೆಲ್ ಓನರ್ಸ್ ಇದ್ದಾರೆ. ಸೊ ಅಲ್ಲೇ ನಾವು ಹುಡುಗರನ್ನ ನೋಡಿರ್ತೀವಲ್ಲ ಸಪ್ಲೈಯರ್ಸ್, ಅವ್ರದ್ದು ಹೆಂಗಿರುತ್ತೆ, ತರೀಕಾ ಹೆಂಗಿರುತ್ತೆ. ಯಾಕಂದ್ರೆ ಅವ್ರನ್ನ ಹೀರೋ ಆ್ಯಟಿಟ್ಯೂಡಲ್ಲಿ ಇರೋಕ್ಕಾಗಲ್ಲ. ಯಾಕೆ ಅಂದರೆ ಅವ್ರಿಗೆ ದಿನದಲ್ಲಿ ಒಂದು 5 ಅವರ್ ನಿದ್ದೆ ಮಾಡೋದು ದೊಡ್ಡ ವಿಷಯ. 5 ಅವರೆಲ್ಲ ನಿದ್ದೆ ಮಾಡೋಕ್ಕೆ ಸಿಗಲ್ಲ ಅವರಿಗೆ. ನೈಟು ಏನದು ಅವ್ರ ಕೆಲಸ ಮುಗಿಸೋದೇ 12 ಗಂಟೆ 1 ಗಂಟೆ ಆಗಿರುತ್ತೆ. ಮತ್ತೆ ಬೆಳಗ್ಗೆ ಏಳಬೇಕು, ಮಾರ್ಕೆಟ್ಗೆ ಹೋಗಬೇಕು, ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರಬೇಕು. ಎಲ್ಲ ಒಂದು ಅಲ್ಲಿ ಬರೋ ಕಸ್ಟಮರ್ಸ್ನೆಲ್ಲ ಮೇಂಟೈನ್ ಮಾಡಬೇಕು. ಅವ್ರು ಏನೇನು ಮಾತುಗಳನ್ನ ಬೈತಾರೆ ಅದನ್ನೆಲ್ಲ ಬೈಸ್ಕೊಂಡಿರುವಾಗ ಆ ಹೀರೋ ಆ್ಯಟಿಟ್ಯೂಡ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೋಡಿ, ತುಂಬ ಹೀರೋ ಕ್ಯಾರೆಕ್ಟರ್ಗೆ ಬೈದಿದ್ದಾರೆ. ತುಂಬ ಚಿಕ್ಕ ಬ್ಯಾಡ್ ವರ್ಡು, ದೊಡ್ಡ ಬ್ಯಾಡ್ ವರ್ಡು, ಆ ಫ್ಲೋ ಅಲ್ಲಿ ಏನು ಬೈತಾರೋ ಅದು ಹಂಗೆ ತೋರಿಸಿದ್ದೀವಿ. ಹೀರೋ ಅಂದ ತಕ್ಷಣ ಭಯಂಗಿಲ್ಲ. ಆ ಪಾತ್ರ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಯ್ತು ಅದಕ್ಕೆ. ಆ್ಯಂಡ್ ನಾನೇ ಅಲ್ಲಿ ಎಣ್ಣೆ ನಮ್ಮ ಶೂಟಿಂಗ್ ಆಗುವಾಗ ನಾನೇ ಹಾಕ್ಕೊಡ್ತೀವಿ. 30, 60, 90 ಎಲ್ಲ ನಾನೇ ಹಾಕ್ಕೊಡ್ತೀವಿ. ಅಲ್ಲಿ ಬರೋ ಅದೊಂದು ಸ್ವ್ಯಾಗ್ ಇರುತ್ತೆ. ಇವಾಗ ನಾವು ಹಿಂಗೆ ಹಾಕ್ತಾರಲ್ಲ, ಯಾರು ಅಲ್ಲಿ ನಿಧಾನ ಹಿಂಗೆ ಇಟ್ಕೊಂಡು, ಯಾಕಂದ್ರೆ ಅಷ್ಟು ಜನ ಕಸ್ಟಮರ್ಸ್ ಇರ್ತಾರೆ, ಟಕ್ 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 ಅಂತ ಹಾಕಿ ಕಳಿಸ್ತಾ ಇರ್ತಾರೆ. ಅವ್ನು ಬರೋನು ಅಂತಿದ್ದ, ಗುರು ಒಂದು 60 ಕೊಡ್ಗುರು, ಓಟಿ ಕೊಡ್ಗುರು, ಓಸಿ ಕೊಡ್ಗುರು ಅನ್ನೋನು ಪಟ್ 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 ಅಂತ. ಯಾಕಂದ್ರೆ ಅವನಿಗೂ ಅನ್ನಿಸ್ತಾ ಇರಲಿಲ್ಲ ಇವನ್ಯಾರೋ ನೋಡೋಕೆ ಹೀರೋ ಥರ ಇದನ್ನಲ್ಲ, ಆ ಥರ ಅನಿಸ್ತಾ ಇರಲಿಲ್ಲ. ಸೊ ಇವಾಗ ಬಂದವರು ಹಂಗೆ ಕೇಳ್ತಾರೆ,
ಗುರು ಎದುರುಗಡೆ ನೋಡೋಕ್ಕೆ ಚೆನ್ನಾಗಿದೆಯಲ್ಲ ಗುರು, ಅಲ್ಲೇ ರಂಗ್ ಕಾಣ್ತೀಯಾ ಅಂತ. ಸೊ ಕ್ಯಾರೆಕ್ಟರ್ ಅಲ್ಲಣ್ಣ ಅಂತ ಅನ್ನೋದು. ಸೊ ಆ ಥರ ಬ್ಲೆಂಡ್ ಆಗಿತ್ತು. ಆ್ಯಂಡ್ ಅದು ಲೈವ್ ಲೊಕೇಶನ್ನೇ. ಏನು ಬೆಡ್ಡು ಹುಡುಗರದೇ ಹುಡುಗರು ಯಾರು ಎವ್ರಿಡೇ ಮಲಗೆದ್ದು ಹೋಗ್ತಾರೆ, ಅದೇ ಬೆಡ್ಡು, ಅವ್ರದ್ದೇ ಬೆಡ್ಶೀಟು. ಅಲ್ಲೇನು ಒಂದು ಕಿಟಕಿ ಹತ್ರ ವಾಟ್ ಎವರ್ ಇಟ್ ಈಸ್, ಅವ್ರೇನು ಚಡ್ಡಿ ಗಿಡ್ಡಿ ನೇತಾಕಿದ್ರು ಅದು ಎಲ್ಲ ಹಾಗೆ ಇದ್ದಿದ್ದು. ಸೊ ಅದಕ್ಕೆ ನಿಮಗೆಲ್ಲ ಅಲ್ಲಿ ನೋಡಿ ದರ್ಶನ್ ಸರ್ ಫೋಟೋ, ಸುದೀಪ್ ಸರ್ ಫೋಟೋ ಅದೆಲ್ಲ ಇರುತ್ತೆ ಮಿರರ್ ಹತ್ರ ಎಲ್ಲ. ಅದನ್ನೆಲ್ಲ ಹಾಗೆ ಇಟ್ಟು, ಯಾಕಂದರೆ ಅವರು ರೂಮ್ ಕೊಡೋದೇ ಹೆಚ್ಚು. ಇನ್ನು ಅವರು ಆರಾಧಿಸೋ ಅಂಥವ್ರನ್ನ ನಾವು ಸ್ವಲ್ಪ ಡಿಸ್ಟರ್ಬ್ ಮಾಡಿಬಿಟ್ರೆ ಮತ್ತು ಅವ್ರು ಡಿಸ್ಟರ್ಬ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ಸೂಪರ್. ದೀಪಿಕಾ, ನೀವೇನು ಹೇಳೋದಕ್ಕೆ ಹಾಂ, ಆ್ಯಂಡ್ ಆಲ್ಸೋ ಅಲ್ಲಿ ಜನ ಬರ್ತಿದ್ರಲ್ಲ, ಕ್ರೌಡ್, ಕೆಲವು ಆಡಿಯನ್ಸಲ್ಲೂ ರಿಯಲ್ ಆಗಿ ಅಲ್ಲಿ ಏನಕ್ಕೆ ಬಂದಿರ್ತಾರಲ್ಲ ಬಾರ್ಗೆ ಅವರೇ ಇದ್ದಾರೆ ಅನ್ಸುತ್ತೆ. ಓಕೆ, ಆ ಥರನೂ ಇದ್ದಾರೆ. ಹೇಗಿದ್ರು ಬನ್ನಿ ಹಾಗೆ ಶಾರ್ಟಲ್ಲಿ ಇರಿ ಅಂತ. ಬಟ್ ಸರ್, ಡೈಲಾಗ್ಸ್ ಬಗ್ಗೆ ನಾನು ಮಾತಾಡಲೇಬೇಕು. ಅಂದರೆ ಅವ್ರು ಹೇಳಬೇಕಾದ್ರೆ ನನಗೆ ಒಂದು ಡೈಲಾಗ್ ನಂಗೆ ತುಂಬ ಇಷ್ಟ ಆಗಿದ್ದು. ಅಂದರೆ ಇವಾಗ ಕಸ್ಟಮರ್ಸ್ ಬರ್ತಾರೆ, ಅವ್ರು ಬಂದು ಬೈದ್ರು ಕೋಪ ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ಆಮೇಲೆ ಫುಲ್ ಟೈಟ್ ಆದಮೇಲೆ ತಮ್ಮನ ಥರ ನೋಡ್ಕೊತಾರೆ, ಬಿಗ್ ಬ್ರದರ್ ಥರ ನೋಡ್ಕೊತಾರೆ ಅನ್ನೋ ಡೈಲಾಗ್ ಆಗಿರ್ಬೋದು. ಜೊತೆಗೆ ಕೋವಿಡ್ ಟೈಮಲ್ಲಿ ಮಿನಿಸ್ಟರ್ಸ್ ಎಲ್ಲ ಟ್ರೀಟ್ಮೆಂಟಿಗೆ ದುಡ್ಡಿಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ದುಡ್ಡಾಗಿದೆ ನಮ್ಮದು ಆ ಥರದ್ದೆಲ್ಲ ತುಂಬ ಡೈಲಾಗ್ಸ್ಗಳು ತುಂಬ ಈಸಿಯಾಗಿ ಕ್ಯಾಚಿ ಅನಿಸುತ್ತೆ. ಅಂದರೆ ಪಂಚ್ ಡೈಲಾಗ್ ಹೊಡಿಬೇಕು ಅಂತ ಹೇಳಿದ ಥರ ಇಲ್ಲ, ಕ್ಯಾಶುವಲಾಗಿ ಮಾತಾಡಬೇಕಾದ್ರೆ, ಇವಾಗ ನಾನು ನೀವು ಮಾತಾಡ್ಬೇಕಾದ್ರೆ ಹೇಗೆ ಮಾತಾಡ್ತೀವೋ ಆ ಥರನೇ ಅನಿಸುತ್ತೆ ಡೈಲಾಗ್ಸ್. ಸೊ ಡೈಲಾಗ್ಸ್ ಬಗ್ಗೆ ಹೇಳೋದಾದರೆ, ಅಂದರೆ ಸಬ್ಜೆಕ್ಟ್ ಹೆಂಗಿರುತ್ತೋ ಅದಕ್ಕೆ ಡೈಲಾಗ್ಸ್ ಬರಿಬೇಕು ನಾವು. ಈ ಲೋಕಲ್ ಸಬ್ಜೆಕ್ಟ್ಗಳಿಗೆ ನೀವು ಪಾಶ್ ಆಗಿರೋ ವರ್ಡ್ಸ್ ಬರೆದ್ರೆ ಮಜಾ ಕೊಡಲ್ಲ. ಆ ಫ್ಲೋಲ್ಲಿ ಹೋಗುವಂಥ ಡೈಲಾಗ್ಸ್ ಬರೆದ್ರೆ, ಪ್ಲಸ್ ರಿಯಾಲಿಟಿ ಅಲ್ವಾ, ಕೋವಿಡ್ ಎಲ್ಲ ಬಂದಾಗ ಆಗಿದ್ದೇ ಅದಲ್ವಾ. ಸೊ ಅದ್ರ ಮೇಲೆ ಬರೆದಿದ್ದು ಒಂದು ಫ್ಲೋಲ್ಲಿ ಬಂದ್ಬಿಟ್ಟು ಡೈಲಾಗ್. ನಮಗೆ ಈ ಕೋವಿಡ್ ಬಂದಾಗ ಸಿಚುವೇಶನ್ ಹೆಂಗಿತ್ತು, ಯಾರು ಎಲ್ಲ ಸ್ಟೇಟ್ ಗೌರ್ಮೆಂಟ್ಗಳು ಕೈ ಎತ್ತಿದ್ದು ಕಾಮನ್ನೇ. ಸೊ ಅದನ್ನೇ ಬರೆದ್ವಿ. ಅದೇನು ನಾವು ಯಾರಿಗೂ ಹರ್ಟ್ ಮಾಡ್ತಿಲ್ಲ, ಹರ್ಟ್ ಮಾಡೋದೇನಿಲ್ಲ, ಆ್ಯಕ್ಚುಲಿ ಫ್ಯಾಕ್ಟಲ್ಲಿ ಫ್ಲೋ ಅಲ್ಲಿ ಬಿಟ್ವಿ ಅಷ್ಟೇ. ಬಟ್ ಡೈಲಾಗ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಗಿದ್ದು ಡೈಲಾಗ್ಸ್. ಆ್ಯಂಡ್ ದೀಪಿಕಾ, ಈಗ ದರ್ಶನ್ ಸರ್ ಕೂಡ ಮಾತಾಡಿದ್ರು ಸಿನಿಮಾ ಬಗ್ಗೆ. ದರ್ಶನ್ ಸರ್ಗೂ ಕೂಡ ಸಿನಿಮಾ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಡಾಲಿ ಧನಂಜಯ್ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನಿಮ್ಮ ಸಿನಿಮಾಗೆ ಈ ಥರದ್ದು ಒಂದು ಸ್ಯಾಂಡಲ್ವುಡ್ ಸ್ಟಾರ್ಸ್ಗಳಿಂದ ಸಪೋರ್ಟ್ ಸಿಗ್ತಿರೋದು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ತುಂಬ ಖುಷಿ ಅನಿಸುತ್ತೆ. ಬಿಕಾಸ್ ಅವರೆಲ್ಲ ಇಷ್ಟು ಸೂಪರ್ ಸ್ಟಾರ್ಸ್, ಅಂದರೆ ತುಂಬ ಒಂದು ಸಿನಿಮಾ ಮಾಡಿ ಅಷ್ಟು ಚೆನ್ನಾಗಿ ನೇಮ್ ಇರೋರು, ಅವರೆಲ್ಲ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದು ನಂಗೆ ತುಂಬ ಖುಷಿ ಇದೆ. ಆ್ಯಕ್ಚುಲಿ ಇದು ನನಗಿಂತ ಚೆನ್ನಾಗಿ ಇವ್ರು ಹೇಳ್ತಾರೆ, ಇವ್ರು ಮೀಟ್ ಆಗಿದ್ದಿದ್ದು ಡೈರೆಕ್ಟ್ಲಿ ಎಲ್ಲರೂ. ಸೊ ಐ ಥಿಂಕ್ ಇಲ್ ಎಕ್ಸ್ಪ್ಲೈನ್. ನಿಶ್ಚಿತ್ ನೀವೇ ಹೇಳಬೇಕು. ಇವಾಗ ಡಿ ಬಾಸ್ ಕರೆದು ಅಂದಮೇಲೆ ಡಿ ಬಾಸ್ ಸಿನಿಮಾ ಇಷ್ಟಪಡ್ತಾರೆ ಅಥವಾ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಅಂದರೆ ಅದು ತುಂಬ ದೊಡ್ಡ ವಿಚಾರ. ಈಸಿಯಾಗಿ, ಎಸ್ಪೆಷಲಿ ದರ್ಶನ್ ಸರ್ ಯಾವ ಸಿನಿಮಾ ಬಗ್ಗೆನೂ ಅಷ್ಟು ಈಸಿಯಾಗಿ ಮಾತಾಡಲ್ಲ, ಅಂಟಿಲ್ ಅನ್ಲೆಸ್ ಅವ್ರಿಗೆ ಇಷ್ಟ ಆಗಬೇಕು ಅಥವಾ ಅವ್ರಿಗೆ ಇಷ್ಟಪಟ್ಟಿರೋರು ಸಿನಿಮಾ ಮಾಡಿರಬೇಕು. ಸೊ ನೀವು ಅವ್ರನ್ನ ಮೀಟ್ ಮಾಡಿದಾಗ, ಸಿನಿಮಾ ಬಗ್ಗೆ ಮಾತನಾಡಿದಾಗ ಹೇಗೆ ಅನ್ನಿಸ್ತು? ಇಲ್ಲ, ಆ್ಯಕ್ಚುಲಿ ಅವರಿಗೆ ಹೋಗಿ ಹೇಳೋಣ ಇಂಥ ಒಂದು ಸಬ್ಜೆಕ್ಟ್ ಬಂದಿದೆ ಅಂತ. ಈಗ ಸಿನಿಮಾ ಒಂದು ರಿಲೀಸ್ ಆಗಿರುತ್ತೆ ಅಂದರೆ ಎಲ್ಲರೂ ಕಿವಿಗೂ ಬಿದ್ದಿರುತ್ತೆ. ಯಾಕಂದರೆ ನೆಕ್ಸ್ಟ್ ಫ್ರೈಡೇ ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಫಸ್ಟ್ ರಿಪೋರ್ಟ್ ಅವ್ರಿಗೆ ಹೋಗಿಬಿಟ್ಟಿರುತ್ತೆ. ಸೊ ನಾವು ವೆಯ್ಟ್ ಮಾಡಿ ಅವ್ರನ್ನ ಮಾತಾಡಿಸಿ ತುಂಬ ಖುಷಿ ಆಯಿತು. ಯಾಕಂದರೆ ಅಷ್ಟು ದೊಡ್ಡ ಸ್ಟಾರ್ಸು. ನಾನು ಅವ್ರನ್ನ ಯಾವಾಗ ನೋಡಿದ್ದು ಅಂದರೆ ಸಂಗೊಳ್ಳಿ ರಾಯಣ್ಣ ಎಲ್ಲ ಕಡೆ ಸಕ್ಸಸ್ ಇದಕ್ಕೆ ಅಂತ ಹೇಳಿ ಬಸ್ಸಲ್ಲಿ ಹೋಗುವಾಗ, ಆ ಬಸ್ಸಲ್ಲಿ ಅಷ್ಟು ದೊಡ್ಡಕ್ಕೂ ನಿಂತ್ಕೊಂಡಿದ್ದು. ನಾವಿನ್ನೂ PUC ಅವಾಗ, ಫಸ್ಟ್ PUC ಮೋಸ್ಟ್ಲಿ. ಅವಾಗ ನೋಡಿ ಒಬ್ಬ ಹೆಂಗವರಲ್ಲ ಗುರು ಅಂಥೇಳಿ ನೋಡಿದ್ದಿದ್ದು. ಆಮೇಲೆ ಅಲ್ಲಿ ಸೆಲೆಬ್ರೇಷನ್ ಎಲ್ಲ ಇತ್ತು, ಅಲ್ಲಿ ಒಂದು ಥಿಯೇಟರ್, ವೆಂಕಟೇಶ್ವರ ಥಿಯೇಟ್ರಲ್ಲಿ. ಅದಾದಮೇಲೆ ಇವತ್ತು ಎದುರುಗಡೆ ನಿಂತ್ಕೊಂಡು ಶೇಕ್ ಹ್ಯಾಂಡ್ ಕೊಟ್ಟು ಮಾತಾಡ್ತಾರೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ಸರ್ ಕೂಡ ಬಂದಿದ್ರು. ಮೊನ್ನೆ ಹಂಪಿ ಉತ್ಸವಕ್ಕೆ ಹೋಗುವ ಅರ್ಜೆಂಟಲ್ಲಿದ್ದರು. ನಾವೆಲ್ಲ ಪಾಪ ಅವ್ರ ಮನೆ ಮುಂದೆ ತುಂಬ ಜನ ಫ್ಯಾನ್ಸ್ ಯಾವಾಗಲೂ ಇರ್ತಾರಲ್ವ, ನಾವು ಅದೇ ಥರ ಹೋಗಿ ಒಂದು 2 ನಿಮಿಷ, ಒಂದು 2-2.5 ನಿಮಿಷ ನಾವೇನೋ ಕೇಳಿದ್ವಿ. ಅವರು ಪಾಪ ಅರ್ಜೆಂಟಲ್ಲಿದ್ದರು. ಒಂದು 2-3 ನಿಮಿಷ ಅಷ್ಟು ದೊಡ್ಡ ಸೂಪರ್ ಸ್ಟಾರು ನಮಗೆ ಮಾತಾಡಿದ್ರಲ್ಲ, ಅಟ್ಲೀಸ್ಟು ಮಾತಾಡಿ ಹೇಳಿದ್ರಲ್ಲ, ಅದು ದೊಡ್ಡ ಖುಷಿ ಅದು. ಹೌದು. ಇನ್ನು ಧನಂಜಯ್ ಕೂಡ ಇನ್ಸ್ಟಾದಲ್ಲೆಲ್ಲ ಪೋಸ್ಟ್ ಮಾಡಿದ್ದಾರೆ. ಸೊ ಆ ಬಗ್ಗೆ ಸರ್ ನಿಮಗೆ ಒಬ್ವಿಯಸ್ಲಿ ಖುಷಿ ಆಗಬೇಕು. ಬಿಕಾಸ್ ನಿಮ್ಮ ಮೊದಲನೇ ಸಿನಿಮಾಗೆ ಇಷ್ಟು ಒಳ್ಳೆ ಸಪೋರ್ಟ್ ಸಿಗ್ತದೆ ಅಂದಾಗ, ಆ್ಯಂಡ್ ಮೋರ್ ಓವರ್ ಜನರಿಂದ ಇಷ್ಟು ಒಳ್ಳೆ ಸಪೋರ್ಟ್ ಸಿಗ್ತದೆ ಅಂದಾಗ ನಿಮ್ಗೆ ಒಬ್ವಿಯಸ್ಲಿ ಖುಷಿ ಆಗುತ್ತೆ. ಸೊ ಧನಂಜಯ್ ಅವರು ಕೂಡ ಪೋಸ್ಟ್ ಮಾಡಿದ್ದಾರೆ ಎಲ್ಲ ಕಡೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ಅಂದರೆ ಎಲ್ಲ ಅವರು ಯೂಶ್ವಲಿ ಯಾರ್ಯಾರು ಸಪೋರ್ಟ್ ಮಾಡ್ತಾರಲ್ಲ, ಇವತ್ತೇನು ಅವ್ರು ಸ್ಟಾರ್ಸಾಗಿ ಬೆಳೆದಿದ್ದಾರಲ್ಲ, ಸುಮ್ಮನೆ ಅಲ್ಲಿಗೆ ಹೋಗಿಲ್ಲ ಅನಿಸುತ್ತೆ. ಅವರಲ್ಲಿ ಒಂದೇನೋ ಒಂದು ಗುಣ ಇರುತ್ತಲ್ಲ. ಹೊಸಬ್ರು ಯಾರೋ ಬರ್ತಾರೆ, ಒಂದು ಬೈಟ್ಸ್ ಕೇಳ್ತಾರೆ ಅಥವಾ ಒಂದು ಪೋಸ್ಟ್ ಮಾಡಿಕೊಡಿ. ನಾನು ಡಾಲಿ ಸರ್ ಹತ್ರ ಲಿಟ್ರಲಿ ಒಂದು 25-30 ನಿಮಿಷ ನಮ್ದಿರೋ ಬೇರೆ ಇತ್ತು, ಒಂದು 30 ಮಿನಿಟ್ಸ್ ಮಾತಾಡಿದ್ದೀವಿ. ಅವರು ಅದನ್ನ ಕನ್ವಿನ್ಸ್ ಮಾಡೋರು, ಇದು ಹಿಂಗಲ್ಲ ಕಂಡ್ರು, ಇದು ಹಂಗಲ್ಲ ಕಂಡ್ರು ಅಂತ. ನಾವು ಅಣ್ಣ ಹಂಗಲ್ಲ ಅಣ್ಣ. ಅಂದರೆ ಅವ್ರು ಯಾಕೆ ಹೇಳ್ಬೇಕು, ನಮ್ಗೆ ಸಲಹೆ ಏನಕ್ಕೆ ಕೇಳಬೇಕು, ನಾವು ಯಾರೋ. ಬಟ್ ಅದೇ ಇಂಡಸ್ಟ್ರಿಗೆ ಬರೋರಿಗೆ ಇವರೆಲ್ಲ ಸಪೋರ್ಟ್ ಮಾಡಿದ್ರೇ. ಅವಾಗ ಗಂಟು ಮುಟ್ಟೋ ಟೈಮಲ್ಲೂ ಅವ್ರು ಬಂದು ಒಂದು ಪ್ರೀಮಿಯರ್ ಶೋ ಮೈಸೂರಲ್ಲಿ ನೋಡಿ ಸಪೋರ್ಟ್ ಮಾಡಿದ್ದಾರೆ. ಯಾವತ್ತೇ ಅಷ್ಟೇ, ಯಾರೋ ನಮಗೆ ಸಹಾಯ ಮಾಡಿದ್ದಾರೆ ಅಂತೇಳಿ ನಾವು ಮರಿಬಾರ್ದು ಅವ್ರನ್ನ. ಸೊ ಅದು ಯಾವಾಗಲೂ ಇರಲೇಬೇಕು. ಬಟ್ ಇವತ್ತಿಗೂ ಅದನ್ನು ಮಾಡ್ಕೊಂಡು ಬರ್ತಾರೆ. ಈಗ ಅವರಿಗೂ ಇರ್ಬೋದಲ್ವ. ನಾನು ತುಂಬ ವರ್ಷ ಬಿಟ್ಟ ಮೇಲೆ ನಂದು ಒಂದು ಸ್ಟಾರ್ಟಪ್ ಆಯಿತು ದೊಡ್ಡ ಲೆವೆಲಿಗೆ.
ನಾನು ಯಾಕೆ ಮಾಡಬೇಕು ಅನ್ನೋದು ಇರುತ್ತೆ. ಬಟ್ ಅವ್ರು ಆ ಥರ ಇಲ್ಲ, ನಾನೊಂದು ಹೆಲ್ಪ್ ಮಾಡೋಣ, ಸಹಾಯ ಮಾಡೋಣ ಎಲ್ರಿಗೂ. ಬಟ್ ಏನಾಗ್ಬಿಡುತ್ತೆ, ದಿನ 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 ಎಲ್ಲರೂ ಬರ್ತಾ ಸಹಾಯ 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 ಅಂದಾಗ ಅವ್ರ ಕೆಲಸಗಳಿಗೆ ತೊಂದರೆ ಆಗುತ್ತೆ. ಅದು ನಮಗೂ ಹೋಗೋದಕ್ಕೆ ಒಂದು ಸ್ವಲ್ಪ ಮುಜುಗರ. ಅದು ಕರೆಕ್ಟೇ, ನಮಗೆ ಅವರೊಬ್ರಿಗೆ ಅಷ್ಟು ಜನ, ಬಟ್ ನಮಗೆ ಅವರೊಬ್ಬರೇ ಅಂತ ಹೋಗ್ತೀವಿ. ಸೊ ಅವ್ರಿಗೆ ಅಷ್ಟು ಜನರಿಂದ ಬಂದಾಗ ಎಲ್ರಿಗೂ ಎಲ್ಲಿ ಸಿಗೋಕ್ಕಾಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆ್ಯಕ್ಚುಲಿ ಹೀರೋಗಳು ಮತ್ತೊಂದು ಸಿನಿಮಾಗೆ ಸಪೋರ್ಟ್ ಮಾಡಿದ್ಯಲ್ಲ, ಅದು ಆ್ಯಕ್ಚುಲಿ ನಾವು ಖುಷಿ ಪಡಬೇಕಾಗಿರೋ ವಿಚಾರ. ಬಿಕಾಸ್ ಕಾಂಪಿಟೇಷನ್ ಅಂತ ತಗೊಳ್ಬೋದು. ಇವಾಗ ನನ್ನ ಸಿನಿಮಾ ಅವ್ರ ಸಿನಿಮಾ, ವಾಟ್ ಇಫ್ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದರೆ ಅಂತ, ಆ ಥರ ಕಾಂಪಿಟೇಟಿವ್ ಮೈಂಡ್ಸೆಟ್ ಇಲ್ಲದೆ ಒಂದೊಳ್ಳೆ ಸಿನಿಮಾ ಪರವಾಗಿಲ್ಲ ಆ ಸಿನಿಮಾನು ಗೆಲ್ಲಿ ಅಂತ ಹೇಳಿ ಸಪೋರ್ಟ್ ಮಾಡಿದ್ವಿ. ನಾವು ದರ್ಶನ್ ಸರ್ ಜೊತೆ ಕಾಂಪಿಟೇಟೋ, ಡಾಲಿ ಅವ್ರ ಜೊತೆ ಕಾಂಪಿಟೇಟೋ ಮಾಡೋಕ್ಕಾಗುತ್ತಾ? ಯಾಕೆ ನಮ್ಮ ಕನ್ನಡದಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮದೇ ಸಿನಿಮಾ ತಗೊಳ್ಳೋಣ. ಇವಾಗ ಡೈರೆಕ್ಟರ್ ಹೊಸಬ್ರು ಆಯ್ತಾ, ನೀವೆರಡು ಸಿನಿಮಾ ಮಾಡಿದ್ದೀರಾ, ದೀಪಿಕಾ ಸಿನಿಮಾಸ್ ಮಾಡಿದ್ದಾರೆ. ಬಟ್ ಸ್ಟಿಲ್ ನಮ್ಮ ಆಡಿಯನ್ಸ್, ಇವತ್ತು ನಮ್ಮ ಕನ್ನಡ ಆಡಿಯನ್ಸ್, ನೀವು ನಾನು ಬೇರೆ ಲ್ಯಾಂಗ್ವೇಜ್ ಆಡಿಯನ್ಸ್ ಬಗ್ಗೆ ಮಾತನಾಡಲ್ಲ, ಬಟ್ ನಮ್ಮ ಕನ್ನಡ ಆಡಿಯನ್ಸ್ ಹೇಗಿದ್ದಾರೆ ಅಂದರೆ, ಸ್ಟಾರೇ ಆಗಿರಲಿ ಅಥವಾ ಯಾರೇ ಡೈರೆಕ್ಟರ್ಸ್ ಆಗಿರಲಿ, ಸಿನಿಮಾ ಟೀಮ್ ಎಷ್ಟು ದೊಡ್ಡದು ಅಥವಾ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದಕ್ಕಿಂತ ಸಿನಿಮಾ ಎಷ್ಟು ಚೆನ್ನಾಗಿದೆ ಅನ್ನೋದು ಇಂಪಾರ್ಟೆಂಟ್. ಇವಾಗ ನಿಮ್ಮ ಸಿನಿಮಾ ಚೆನ್ನಾಗಿರೋದಕ್ಕೆ ನಿಮ್ಮ ಸಿನಿಮಾ ಸಪೋರ್ಟ್ ಮಾಡ್ತಿರೋದು, ನಿಮ್ಮ ಸಿನಿಮಾ ಚೆನ್ನಾಗಿರೋದಕ್ಕೆ ನಿಮ್ಮ ಸಿನಿಮಾಗೆ ಏನು ಸಕ್ಸಸ್ ಆಗಿರೋದಲ್ಲ. ಸೊ ಹಾಗಾಗಿ ಕಾಂಪಿಟೇಷನ್ ಅಂದರೆ ಹಂಗೆ ದರ್ಶನ್ ಸರ್ ಕಾಂಪಿಟೇಷನ್ ಅಂತಲ್ಲ, ಸಿನಿಮಾ ಕಾಂಪಿಟೇಷನ್. ಆ್ಯಂಡ್ ಆಲ್ಸೋ ಲೈಕ್ ಇನ್ನೊಂದು ಹೇಳ್ಬೇಕಿತ್ತು, ಧನಂಜಯ್ ಸರ್ ನಂಗೆ ಕಾಲೇಜ್ ಒಂದು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ನಂಗೆ ಕಾಲೇಜಿಗೆ ಒಂದು ಫೆಸ್ಟಿಗೆ ಬಂದಿದ್ರು. ಅವತ್ತು ಅವ್ರ ಜೊತೆ ಪಿಕ್ ತೊಗೊಬೇಕಂತ ತುಂಬ ಆಸೆ ಆಗಿತ್ತು, ಮಿಸ್ ಆಯಿತು. ಅವಾಗಿನ್ನ ನಾನು ಓದ್ತಾ ಇದ್ದೆ. ಸೊ ಇವತ್ತು ಧನಂಜಯ್ ಸರ್ ನಮ್ಮ ಮೂವಿಗೆ ಒಂದು ವಿಡಿಯೋ ಕ್ಲಿಪ್ ಕೊಟ್ಟಿದ್ದಾರಲ್ಲ, ಒಂಥರ ತುಂಬ ಸ್ಪೆಷಲ್ ಅನಿಸುತ್ತೆ ನನಗೆ. ಐ ಫೀಲ್ ರಿಯಲಿ ಹ್ಯಾಪಿ. ಅಂದರೆ ಯೂಶ್ವಲಿ ನಾವು ಅನ್ಕೋತೀವಿ ಅದೊಂದು 30 ಸೆಕೆಂಡ್ ಕ್ಲಿಪ್ ಅಲ್ವಾ ಅಂತ, ಬಟ್ ಅದೇ ಎಷ್ಟೋ ಜನಕ್ಕೆ ಸಿಗಲ್ಲ. ಆಬ್ವಿಯಸ್ಲಿ, ಟು ಬಿ ಫ್ರ್ಯಾಂಕ್ಲಿ, ಅವ್ರ ಅವೈಲೇಬಿಲಿಟಿ ಎಲ್ಲೋ ಡಬ್ಬಿಂಗಲ್ಲಿ ಇರ್ತಾರೆ, ಅಲ್ಲೆಲ್ಲ ಅವ್ರನ್ನ ಫಾಲೋ ಅಪ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಹೋಗಿ ಅವ್ರ ಮೂಡ್ ಯಾವ ಸೆಟಲ್ಲಿ ಇರ್ತಾರೋ. ಬಿಕಾಸ್ ಬೆಳಗ್ಗೆ ಒಂದು ವರ್ಕು, ಮಧ್ಯಾಹ್ನ ಒಂದು ವರ್ಕ್ ಅಂತ ಇರ್ತಾರೆ. ಆ 30 ಸೆಕೆಂಡ್ ಒಂದೆರಡು ಬೈಟ್ ಕೊಡೋಕ್ಕೂ ನಮಗೆ ಎಷ್ಟೋ ಜನಕ್ಕೆ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ನಮಗೆ ಸಿಕ್ತಲ್ಲ ಅನ್ನೋದು ಒಂದು ಖುಷಿ. ಈಗ ದರ್ಶನ್ ಸರ್ ಒಂದು 2 ನಿಮಿಷ ಅವ್ರ ಕೈ ಹಿಡ್ಕೊಂಡು ಮಾತಾಡಿದ್ರು, ಅವ್ರ ಕೈ ಹಿಂಗೆ ಮುಟ್ಟಿ ಪಾಸಾಗಿ ಹೋಗ್ತಿರ್ತಾರೆ ಎಷ್ಟೋ ಜನ, ಹಣ ಅಂತ. ಒಂದು 2 ನಿಮಿಷ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಒಂದು 2 ನಿಮಿಷ ಕೈ ಹಿಡ್ಕೊಂಡು ಮಾತಾಡ್ತಾರಲ್ಲ, ಅದೊಂದು ಖುಷಿ ಅಲ್ವಾ ಅದು. ಸೂಪರ್. ಇನ್ನು ನಿಶ್ಚಿತ್ ಫೈಟ್ಸ್ ಬಗ್ಗೆ ಮಾತಾಡಲೇಬೇಕು. ಇಂಜುರೀಸ್ ಏನಾದರೂ ಆಯ್ತಾ ಫೈಟ್ಸ್ ಮಾಡಬೇಕಾದ್ರೆ? ಬಿಕಾಸ್ ಬಾಟಲ್ ಎಲ್ಲ ನನ್ನ ಬಾಟಲ್ ಪೀಸಸ್ ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಬಾಟಲ್ಸ್ ಪೀಸ್ ನಾವು ಇವಾಗ ಮೀಡಿಯಾದಲ್ಲಿ ಇದ್ರೂ ಕೂಡ ಕೆಲವೊಂದು ನಮಗೂ ಗೊತ್ತಾಗುತ್ತೆ ಯಾವುದು ರಿಯಲ್ ಅಥವಾ ಯಾವುದು ಫೇಕ್ ಅಂತ. ಅಂದರೆ ಆರ್ಟ್ ವರ್ಕ್ ಆಗಿರೋದು ಯಾವುದು ಆರ್ಟಿಫಿಷಿಯಲ್ ಯಾವುದೆಲ್ಲ ಗೊತ್ತಾಗುತ್ತೆ. ಬಟ್ ಅದು ಗ್ಲಾಸ್ ಪುಡಿ ಆಗ್ಬೇಕಾದ್ರೆ ಅಂದ್ಕೊಂಡೆ ಎಷ್ಟು ಬಿತ್ತು ಬಾಟಲ್ಸು? ಫೈಟ್ಸ್ ಹೇಗಿತ್ತು? ಇಲ್ಲ, ಬಲ್ಬು ಅದೆಲ್ಲ ಹೊಡಿಬೇಕಾದ್ರೆ ಏನೂ ಮಾಡೋಂಗಿಲ್ಲ, ನಾವು ಚಾಲೆಂಜಸ್ ತೊಗೊಂಡ್ಲೇಬೇಕು. ಅದನ್ನು ಈಗ ಟ್ಯೂಬ್ಲೈಟ್ ಹೊಡಿಬೇಕು, ಅದು ಫೇಕ್ ಟ್ಯೂಬ್ಲೈಟ್ ಇಡೋಕ್ಕಾಗಲ್ಲ. ರಿಯಲ್ ಟ್ಯೂಬ್ಲೈಟೇ ನಾವು ಹೊಡಿಲೇಬೇಕು, ಮಾಡಲೇಬೇಕು. ಈಗ ಲಾಟಿ ಅಂತ ಹೇಳ್ತೀವಿ, ಅದು ನಾವು ಬೆಂಡಲ್ಲಿ ಲಾಟಿ ಮಾಡೋಕ್ಕಾಗಲ್ಲ. ನೀವು ಅಲ್ಲಿ ನೋಡಿ ಲಾಟಿ ಅಂದರೆ ಹೆಂಗಿದೆ ವಜನ್, ಒಳಗಡೆ ಒಂದು ಫೈಬರ್ದೇ ಕೊಡೋದು ಅದು. ಆಮೇಲೆ ಮಾಪಲ್ಲಿ ಒಂದು ಕಡೆ ನಾನು ಹೊಡಿತೀನಲ್ಲ, ನನಗೆ ಗೊತ್ತೇ ಇಲ್ಲ ಲಿಟ್ರಲಿ, ನಾನು ಅಂದ್ಕೊಂಡಿದ್ದೆ ಡಮ್ಮಿ ಅಂಥೇಳಿ. ಹೊಡೆದು ಎಲ್ರಿಗೂ ಇಂಜುರಿ ಆದ್ಮೇಲೆ ಗೊತ್ತಾಗಿದ್ದು ಅದು ರಿಯಲ್ ಅಂತ ಹೇಳಿ. ಇಂಜುರಿ ಏನು ಮಾಡೋಂಗಿಲ್ಲ. ನನ್ಗೆ ಯಾರೋ ಹೊಡಿಯೋಕೆ ಬಂದ, ಅದಕ್ಕೆ ಆ ಸೀಕ್ವೆನ್ಸೇ ಇರಲಿಲ್ಲ. ನನ್ಗೆ ಯಾರೋ ಹೊಡಿಯೋಕೆ ಬಂದ, ಅದು ಹೆಂಗಿತ್ತು ಅಂತ ತುಂಬ ರಾ ಆ್ಯಂಡ್ ರಸ್ಟಿಕ್ ಫೈಟ್ ಅದು. ನಾಟ್ ಲೈಕ್ ಈ ಥರ ಏನದು ಸಿಂಗಲ್ ಶಾಟಲ್ಲಿ ಪ್ಲಾನ್ ಮಾಡಿದ್ವಿ. ನಮಗೆ ಸ್ಪೇಸ್ ಕಮ್ಮಿ, ನಾವು ಸಿಂಗಲ್ ಶಾಟ್, ಎಲ್ಲೂ ಕ್ಯಾಮ್ರಾ ಆಫ್ ಆಗಬಾರ್ದು, ಸಿಂಗಲ್ ಶಾಟಲ್ಲಿ ಪ್ಲಾನ್ ಮಾಡಿದ್ವಿ. ಸೊ ಎಲ್ಲ ಐಟಮು ಇವತ್ತು ಡಮ್ಮಿ ಮಾಡ್ತಾರೆ. ನಾವು ಕೂತಿರೋ ಚೇರಿಂದ ಹಿಡಿದು ಕ್ಯಾಮ್ರಾಯಿಂದ ಹಿಡಿದು ಎಲ್ಲ ಡಮ್ಮಿ ಮಾಡ್ತಾರೆ. ಸೊ ಶುಗರ್ ಬಾಟ್ಲ್ ಅಂತ ಬರುತ್ತೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಬಾಟ್ಲೆ ಹೊಡೆದ ತಕ್ಷಣ ಅದು. ಸೊ ಎಲ್ಲ ಐಟಮ್ಮು ನಮಗೆ ರಿಯಲ್ ಐಟಮೇ ಮ್ಯಾಕ್ಸಿಮಮ್. ನಾನು ಹೇಳಿದೆ ರಿಯಲ್ ಬಾಟ್ಲೆ ಹೊಡೆಸ್ಬಿಡ್ತೀನಿ ಬ್ರೋ ಅಂತ. ಆಮೇಲೆ ಇಂಜುರಿ ಆಗ್ಬಿಟ್ರೆ ಬೇಡ ಅಂದ್ಬಿಟ್ಟು ಸ್ವಲ್ಪ ಶುಗರ್ ಐಟಮ್ ಎಲ್ಲ ತರಿಸಿದ್ವಿ. ಲಾಟಿನೂ ಅಷ್ಟೇ, ಅದರದ್ದು ಪೆಟ್ಟಾಗಿತ್ತು. ಬಟ್ ಏನು ಮಾಡೋಂಗಿಲ್ಲ, ಅದೊಂದು ನಮಗೆ ಅದೇನೋ ಆರ ಕಟ್ಕೊಟ್ಬಿಡುತ್ತೆ ನಮಗೆ. ಆ ಒಂದು ಸೀನ್ಗೆ ಏನೋ ಒಂದು ಪ್ಲಸ್ ಆಗುತ್ತೆ. ನೋವಾದ್ರೇ ಅಲ್ವಾ ಇಂಪ್ಯಾಕ್ಟ್ ಬರೋದು. ಸೊ ಇವಾಗ ಯಾರೋ ಅಳ್ತಾ ಇದ್ರು ಆ ಒಂದು ಟಾರ್ಚರ್ ಎಪಿಸೋಡಲ್ಲಿ. ವೇಗ ಸಿಟಿ ಮಾಲ್ಗೆ ಹೋದ್ವಿ, ಯಾರೋ ಒಂದು ಸೀಕ್ವೆನ್ಸಲ್ಲಿ ಅಳ್ತಿದ್ರು, ಯಾಕೆ ಇಷ್ಟು ಹೊಡಿತಿದ್ದಾರೆ ಅಂತ. ಎಲ್ಲೋ ವರ್ಕ್ ಆಯ್ತೇನೋ ಅನಿಸುತ್ತೆ ಅವ್ರಿಗಷ್ಟು. ಈಗ ಐಸ್ ಮೇಲೆ ಮಲ್ಕೋಬೇಕು ಅಂತ ಹೇಳ್ತಾರೆ, ನಾವು ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ನಾವು ಡಮ್ಮಿ ಐಸೆಲ್ಲ ಇಟ್ಬಿಟ್ರೆ ಗೊತ್ತಾಗುತ್ತೆ. ನಾನು ಹೇಳಿದೆ ಮಾಡೋಣ ಬಿಡಿ, ಅದೇನೋ ಒಂದು ಅಷ್ಟೇ ಚಾಲೆಂಜ್ ತಗೊಂಡಿದ್ದೀವಿ, ಇದೂ ಒಂದು ತಗೊಂಡ್ಬಿಡೋಣ ಬಿಡಿ. ಸರ್ ಇನ್ನೊಂದು ಸ್ವಲ್ಪ ಕೊಡಬೇಕಿತ್ತು ಸರ್ ಇವ್ರಿಗೆ. ಇವ್ರು ಎಷ್ಟು ಜೋಶಲ್ಲಿ ಹೇಳ್ತಿದ್ದಾರೆ ನೋಡಿ, ಅಲ್ಲಿ ಆ್ಯಕ್ಚುಲಿ ಖುಷಿ ಆಗುತ್ತೆ. ಬಿಕಾಸ್ ಏನಾಗುತ್ತೆ ಅಂದರೆ ಹೀರೋಗಳಿಗೆ, ಎಸ್ಪೆಷಲಿ ಹೀರೋಗಳಿಗೆ ಸಣ್ಣ ಚಿಕ್ಕ ಪುಟ್ಟ ಇಂಜುರೀಸ್ ಆದ್ರೂ ಅಥವಾ ಏನೋ ಸ್ವಲ್ಪ ಆಚೆ ಈಚೆ ಆಯಿತು ಅಂದ್ರೂ ನೆಕ್ಸ್ಟ್ ಕರಿಯರ್ ಅನ್ನೋದಿರುತ್ತೆ, ಒಂದು ಸಿನಿಮಾ ಅಲ್ಲ. ಬಿಕಾಸ್ ಮುಂದೆ ಸುಮಾರು ಸಿನಿಮಾಗಳು ಮಾಡಬೇಕು. ಬಟ್ ಸ್ಟಿಲ್ ಆ ಥರ ರಸ್ ತೊಗೊಂಡು ನೀವು ಇಷ್ಟು ಖುಷಿಯಾಗಿ ಅಲ್ಲ, ಏನು ಗೊತ್ತಾ, ನಾವು ಹಂಗೆ ಭಯ ಪಟ್ಕೊಂಡ್ರೆ ಕಷ್ಟ. ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, 1000 ವರ್ಷ ಬದುಕಲ್ಲ ನಾವು. ಯಾರೋ ಒಬ್ಬ ನಮ್ಗೆ ಹೀರೋ ಅನ್ಬೇಕು ಅಂದರೆ ಅಟ್ಲೀಸ್ಟ್ ಅದೊಂದು ಇರಬೇಕಲ್ಲ ನಮ್ಮ ಹತ್ರ. ಎಲ್ಲದೂ ನಾವು ತುಂಬ ಡೆಲಿಕೇಟೆಡ್ ಆಗಿ ತುಂಬ ಸಫಿಸ್ಟಿಕೇಟೆಡ್ ಆಗಿರ್ತೀವಿ ಅಂತ ಹೇಳಿದ್ರೆ ಕಷ್ಟ.
ಆ್ಯಂಡ್ ನನ್ನ ಇನ್ಸ್ಟಿಂಕ್ಟಲ್ಲಿ ಅದಿಲ್ಲ. ಆಲ್ವೇಸ್ ಒಂದು ಡೇರ್ ಡೆವಿಲಾಗೇ ಇರ್ಬೇಕು ನಾವು. 1000 ವರ್ಷ ಬದುಕೋದಾದ್ರೆ ಅಪ್ಪ ನಾಜೂಕಾಗಿರೋಣಪ್ಪ ಎಲ್ಲರೂ ಏನಾರು ಆದರೆ ಅಂತ. ಎಷ್ಟು ವರ್ಷ ಬದುಕಕ್ಕೆ ಸಾಧ್ಯ? 50 ದಾಟೋದೇ ದೊಡ್ಡ ವಿಷಯ ಆಗ್ಬಿಟ್ಟಿದೆ ಇವಾಗಿನ ಸಿಚುವೇಷನಲ್ಲಿ. ಅಂತಲ್ಲಿ ನಾವು 25ರಲ್ಲೂ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳಿದ್ರೆ 25 ಅಲ್ಲ ನಿಮ್ಮ ಏಜ್ ಅಂತ ನನ್ಗೆ ಆಗಲೇ ಗೊತ್ತಾಯ್ತು. ನೀವು ಸಂಗೊಳ್ಳಿ ರಾಯಣ್ಣ ಟೈಮಲ್ಲಿ ಫಸ್ಟ್ PU ಅಂತ, ಬಿಕಾಸ್ ನಾನು ಅವಾಗ 10th ಅದಕ್ಕೆ ಏಜ್ ಎಲ್ಲ ಹೇಳಲ್ಲ. ಬಟ್ ಸ್ಟಿಲ್ ಸರ್ ಪಾರ್ಟ್ 2 ಕೂಡ ಇದೆ ಸಿನಿಮಾದು ಅಂತ. ಇವಾಗ ಒಬ್ವಿಯಸ್ಲಿ ಈ ಸಿನಿಮಾ ನೋಡಿರೋರೆಲ್ಲ ಇಷ್ಟಪಟ್ಟು ಇವಾಗ ಕಂಟಿನ್ಯೂಟಿ ವೆಯ್ಟ್ ಮಾಡ್ತಾನೆ ಇರ್ತಾರೆ. ಇವಾಗ ಸೆಕೆಂಡ್ ಚಾಪ್ಟರಲ್ಲಿ ಏನು ಆಗುತ್ತೆ ಸಿನಿಮಾ ಅಂತ. ನೀವು ಈ ಸಿನಿಮಾದಲ್ಲೇ ಸೀಟ್ ಎಡ್ಜಲ್ಲಿ ಕೂರಿಸಿದ್ದೀರಾ. ಸೊ ನೆಕ್ಸ್ಟ್ ಸಿನಿಮಾದಲ್ಲಿ ಏನಾದರೂ ನೀವು ಪಾರ್ಟ್ 2 ಅಲ್ಲೆಲ್ಲ ಸೀಟ್ ಬಿಟ್ಟು ಕೆಳಗಡೆ ಹೋಗೋ ಥರ ಏನಾದರೂ ಕೂರಿಸ್ತೀರಾ? ಸ್ಟಾರ್ಟ್ ಆದಾಗ ಹೇಳ್ತೀನಿ, ಒಂದಷ್ಟು ಇದೆ ಅದು ಆಮೇಲೆ ಮಾತ್ರ. ಇವರು ಪಾರ್ಟ್ 1 ಇವ್ರು ಮಾಡಿದಾರೆ ನೋಡಿದ್ರಾ? ಇಲ್ಲ, ನನ್ನ ಅಷ್ಟು ಅಬ್ಸರ್ವ್ ಮಾಡಿ. ಹೌದಾ? ಇವ್ರು ಆಕ್ಟ್ ಮಾಡಿದ್ದಾರೆ. ಸೊ ನಾನು ಡ್ರೈವರ್, ಲಾರಿ ಡ್ರೈವರ್. ಸರ್ ನಾನು ಸೀರಿಯಸ್ಲಿ ಅಷ್ಟು Observe ಅಬ್ಸರ್ವ್ ಮಾಡಿಲ್ಲ ಸರ್. ಅಂದ್ರೆ ಅದು ನೀವೇ ಆ ಸೀನ್ಗೂ ಅಲ್ಲಿ ಬೀಡಿ ಹೊಡೆಯೋ ಸೀನ್ ಇತ್ತು. ಅರ್ಧ ಕಟ್ ಬೀಡಿ ಹೊಡೆದಿದ್ದಾರೆ ಕ್ಯಾರೆಕ್ಟರ್ ಒಳಗೆ ಹೋಗೋಕೆ ಅಂತ. ನಮಗೆ ಬೀಡಿ ಹೊಡೆದ ಅಭ್ಯಾಸ ಇಲ್ಲ ಸರ್. ನಾನು ಆರ್ಟಿಸ್ಟ್ಗಳೆಲ್ಲ ಪರಕಾಯ ಪ್ರವೇಶ ಮಾಡೋದಕ್ಕೆ ಎಕ್ಸ್ಪೀರಿಯನ್ಸ್ ಮಾಡಿರೋದು ಕೇಳಿದ್ದೆ. ಐ ಮೀನ್ ವರ್ಕ್ಶಾಪ್ಸ್ ಎಲ್ಲ ಮಾಡಿರೋದು ಕೇಳಿದ್ದೆ. ನೀವು ಇಷ್ಟೊಂದು ಇನ್ವಾಲ್ವ್ಮೆಂಟಲ್ಲೆಲ್ಲ ಹೇಳಿ ಸರ್, ಹೇಗಿತ್ತು ಯೂಶಲಿ ಎಕ್ಸ್ಪೀರಿಯನ್ಸ್? ಈ ಬೀಡಿ ಸ್ವಲ್ಪ ಅಭ್ಯಾಸ ಆಗಬೇಕು. ಇಲ್ಲ ಅಂದರೆ ಒಂದೇ ಒಂದು ಶಾರ್ಟಲ್ಲಿ ಬಂದರೂ ಆ ಪಾತ್ರ ಸಿನಿಮಾ ಏನೋ ಕರೆಸ್ಕೋತಿದೆ ಅಂದರೆ ಅದಕ್ಕೆ ಮೋಸ ಮಾಡಬಾರ್ದು ಅಂತ ನನ್ನ ಪಾಯಿಂಟು. ಘಾಟ್ ಜಾಸ್ತಿ ಅಂತನಾ? ಬೀಡಿ ನಮ್ಮ ತಂದೆ ಹೊಡೆಯೋರು ಒಂದು ಟೈಮಲ್ಲಿ ಕದ್ದೊಡಿತಿದ್ವಿ. ನಮ್ಮ ತಂದೆ ಇಷ್ಟು ಮತ್ತೆ ಎಕ್ಸ್ಪೀರಿಯನ್ಸ್ ಎಲ್ಲ ಅದು ಹೆಂಗೆ ಹೇಳ್ತೀರಾ? ಅಂದರೆ ಲೈಕ್ ಇದು ಕಟ್ ಮಾಡ್ಕೊಳ್ಳಿ, ಸ್ಮೋಕ್ ಮಾಡ್ತೀವಿ, ಸ್ಮೋಕ್ ಮಾಡ್ತೀವಿ, ಬಟ್ ಬೀಡಿ ಎಲ್ಲ ಹೊಡಿಯಲ್ಲ. ಓಕೆ ಸರ್, ಚಿಕ್ಕ ಬೀಡಿ ವಯಸ್ಸಲ್ಲಿ ಹೊಡಿಯಕ್ಕೆ ಯಾರು ಆಗಿಲ್ಲ. ಮಾಡಿಲ್ಲ ನಾಲ್ಗೆ ಮಾಡಿಲ್ವಾ ನಿಷ್ಟೇ? ಚಿಕ್ಕ ವಯಸ್ಸಲ್ಲೆಲ್ಲ ಕದ್ದು ಮುಚ್ಚಿ ಸ್ಮೋಕ್ ಮಾಡಿಲ್ಲ? ಇವಾಗಲೇ ಮಾಡಲ್ಲ ಏನು ಚಿಕ್ಕ ವಯಸ್ಸಲ್ಲಿ. ಪ್ರಾಬ್ಲಿ ಅವ್ರು ಆಫ್ ಸ್ಕ್ರೀನ್ ಹೇಳ್ತಾರೆ ಅನ್ಸುತ್ತೆ ಆನ್ಸರ್ ಕರೆಕ್ಟ್ ಆಗಿ. ನಾನು ಆಕ್ಚುಲಿ ಅದಕ್ಕೆ ಇಂಟರ್ವ್ಯೂ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದು, ನಿಶ್ಚಿತ್ ಹೆಂಗ್ ಕುತ್ಕೊಂಡಿದ್ದಾರೆ ಅಂದ್ರೆ ನಂಗೆ ಏನು ಗೊತ್ತಿಲ್ಲ ಸರ್, ನಾನು ತುಂಬಾ ಒಳ್ಳೆ ಹುಡುಗ, ಸಿನಿಮಾ ಮಾಡಿದೀನಿ ನೋಡಿ ಅನ್ನೋ ತರ ಕುತ್ಕೊಂಡಿದ್ದಾರೆ ಅಂತ. ಇಟ್ಸ್ ಓಕೆ, ಹೇಳಿ. ಅದೇ ಆ ಕ್ಯಾರೆಕ್ಟರ್ಗೆ ಚೆನ್ನಾಗಿ ಕಾಣಬೇಕು ಅಂತ ಒಂದು ಅರ್ಧ ಕಟ್ ಖಾಲಿ ಆಗೋಯ್ತದು. ನಾಲ್ಗೆ ಎಲ್ಲ ಕೆಂಪಗಿರಬೇಕು ಅಂದರೆ ಎಲ್ಲ ಡ್ರೈವರ್ಸ್ ಹಂಗಿರ್ತಾರಂತಲ್ಲ, ಮ್ಯಾಕ್ಸಿಮಮ್ ಡ್ರೈವರ್ಸು ಲಾರಿ ಓಡಿಸೋರು ಹಂಗಿರ್ತಾರಲ್ವ. ಸೊ ಹಂಗೆ ಆ ಕಾಸ್ಟ್ಯೂಮ್ ಎಲ್ಲ ಹಾಕಿರ್ತಾರೆ. ಮುಖಕ್ಕೆಲ್ಲ ಫುಲ್ಲು ಡಲ್ ಮಾಡಿದ್ರು ನನಗೂ, ಟವಲ್ ಕಟ್ಟೋದು. ಆ ಶಾರ್ಟಲ್ಲಿ ನೋಡಿ ನೀವು, ಚೆನ್ನಾಗಿತ್ತದು. ಫಸ್ಟ್ ಟೈಮ್ ಆಕ್ಷನ್ ಕಟ್ ಹೇಳಿದ್ದು ನಾನೇ. ಓ, ನೀವು ಅವ್ರಿಗೆ ಆಕ್ಷನ್ ಕಟ್ ಹೇಳಿದ್ದ ಸರ್? ನಿಜ ಹೇಳಿ ಸರ್, ಹೆಂಗಿತ್ತು ಸರ್ ಅವ್ರ ಆಕ್ಷನ್ ಕಟ್ ಹೇಳಿದ್ದು? ಒಂದೇ ಟೇಕಿಗೆ ಓಕೆ ಮಾಡಿದೆ. ನಿಮಗೆ ಕ್ರೆಡಿಟ್ ಅಲ್ಲ ಅದು, ಅವ್ರು ಸಿಂಗಲ್ ಟೇಕಲ್ಲಿ ಓಕೆ ಮಾಡಿರೋದು ಅವ್ರು. ಅಲ್ಲ, ಅವ್ರಿಗೆ ಕ್ರೆಡಿಟ್ ಖುಷಿ ನೋಡಿ. ಆಕ್ಚುಲಿ ನಾವಿಬ್ರು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ ಅನ್ಸುತ್ತಲ್ವಾ ಸರ್, ಎಲ್ಲ 1 ಟೇಕ್ ತಾನೆ ಆಲ್ಮೋಸ್ಟ್. ಇದು ನಾನು ಕೇಳ್ತೀನಿ, ನೀವು ಕೇಳಾಗಿಲ್ಲ ಸರ್? ಹೌದು, ಹಂಗೆಲ್ಲ ಕೇಳಾಗಿಲ್ಲ. ಇದು ಸರಿ ಹೇಳಿ ಸರ್, ಇವರೆಲ್ಲ ಸಿಂಗಲ್ ಟೇಕಲ್ಲಿ ಮುಗಿಸಿದ್ರ ಅಥವಾ ಇವರಿಬ್ಬರಲ್ಲಿ ತುಂಬ ಸೈಕಲ್ ಹೊಡೆದಿದ್ದು ಯಾರು? ಆ ಥರ ಏನಿಲ್ಲ ಮೇಡಮ್, ಇಬ್ಬರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಟ್ ನೀವು ಏನೇ ಹೇಳಿ, ಹೆಣ್ಮಕ್ಳಿದಾರಲ್ಲ 10 ಪೇಜ್ ಡೈಲಾಗ್ ಕೊಟ್ಟರು ಹೇಳ್ಬಿಡ್ತಾರಪ್ಪ. ನಮ್ಮ ಕೈಯಲ್ಲಾಗಲ್ಲ, ತುಂಬಾ ಕಷ್ಟಪಡ್ಬೇಕು. ಆಕ್ಷನ್ ಅಂತ ಕೊಟ್ಬಿಡ್ಲಿ, ಬೇಕಾ ಬೆಳಿಗ್ಗೆ ಸಂಜೆ ತನಕ ಫೈಟ್ ಮಾಡ್ಬಿಡೋಣ. ಡೈಲಾಗ್ಸ್ ಅಂತ ಬಂದ್ಬಿಡ್ತು ಅಂತ ಹೇಳಿದ್ರೆ ಅಯ್ಯೋ, ಯಾಕಂದ್ರೆ ನಾ ಸ್ಕೂಲ್ ಡೇಸ್ ನೆನಪಾಗ್ಬಿಡುತ್ತೆ. ಅದೇ ಪದ್ಯ ಗಿದ್ಯ ಕೊಟ್ಟು ಕಲೀರಿ ಅಂತ ಹೇಳಿದಾಗ ಹೆಂಗೆ ಅನ್ಸೋದು, ಹಬ್ಬ ಇದು ಇಷ್ಟೆಲ್ಲ ಕಲಿಬೇಕಾ ಅಂತ. ಬಟ್ ಇವರು ಆ ವಿಷಯದಲ್ಲಿ ನನ್ನ ಯಾವುದೇ ಕೋ ಆ್ಯಕ್ಟ್ರೆಸ್ ಯಾರೇ ಇದ್ರೂ ನಾನು ಮನೇಲಿ 5 ದಿವಸದಿಂದ ಕಲ್ತಿರೋದು 5 ನಿಮಿಷದಲ್ಲಿ ಹೇಳ್ಬಿಡ್ತಾರೆ. ಅದೇನೋ ದೇವ್ರು ಕೊಟ್ಟಿರೋ ಆಶೀರ್ವಾದ ಅನ್ಸುತ್ತೆ. ಓಕೆ, ಇವಾಗ ಒಂದು ಸಿಂಪಲ್ ಆಗಿ ಒಂದು ಕ್ವೆಶನ್ ಸರ್. ನಿಮಗೆ ಇಬ್ಬರಲ್ಲೂ ದೀಪಿಕಾದಲ್ಲಿ ಇಷ್ಟ ಆಗಿದ್ದು ಒಂದು ಯಾವ್ದಾದ್ರು ಒಂದು ಕ್ಯಾರೆಕ್ಟರ್, ಐ ಮೀನ್ ನಿಮ್ಗೆ ಅವ್ರಿಲ್ಲ ನಂಗೆ ದೀಪಿಕಾ ಈ ವಿಚಾರದಲ್ಲಿ ನನಗೆ ಇಷ್ಟ ಆದ್ರು ಅಂತ, ಮತ್ತೆ ಇವ್ರ ವಿಚಾರದಲ್ಲಿ, ನಿಶ್ಚಿತ್ ವಿಚಾರದಲ್ಲಿ ಈ ವಿಚಾರ ನಂಗೆ ಅವ್ರದ್ದು ಇಷ್ಟ ಅಂತ, ಏನು ಇಷ್ಟ ಆಯ್ತು? ಅವ್ರು ಯೋಚನೆ ಮಾಡ್ತಿರೋದು ಯಾವ್ದು ಇಲ್ಲ ಮೇಡಮ್, ಯಾಕೆ? ಇಲ್ಲ, ಜೆನ್ಯೂನ್ ಆಗಿ ಹೇಳ್ಬೇಕಲ್ಲ, ಏನೋ ಫೇಕ್ ಆಗಿ ಟಕ್ ಟಕ್ ಅಂತ ಹೇಳಕ್ ಆಗಲ್ವಲ್ಲ ಮೇಡಮ್. ಮಾಡೋಣ ಬೈ, ಏನಾದರೂ ಮಾಡ್ಬಿಡೋಣ ಅಂದರೆ. ಯೂಶ್ವಲಿ ಈಗ ಡೈರೆಕ್ಟ್ರು ಹಿಂಗೆ ಮಾಡೋಣ, ನನಗೆ ಇವಾಗ ರಿಯಲ್ ಇದು ಓಡಿಸ್ತೀನಿ, ಟ್ಯೂಬ್ಲೈಟ್ ಎಲ್ಲ ರಿಯಲ್ ಆಗಿರೋದು ಓಡಿಸ್ತೀನಿ. ಅದು ಆ್ಯಕ್ಚುಲಿ ಲಿಟ್ರಲಿ ಏನಾದರೂ ಇನ್ನೊಂದು ಚೂರು ಇಲ್ಲಿ ಬಿದ್ದಿದ್ರೆ ಇದು ಓಪನ್ ಆಗೋದು. ಹುಡುಗರಿಗೆ ನಾವು ಸಿಂಗಲ್ ಶಾಟು ಫೋರ್ಸ್ ಹೇಳ್ಬಿಟ್ಟಿರ್ತೀವಿ, ಅವರು ಡೈರೆಕ್ಟ್ರು ಬೈತಾರೆ ಅಂತ ಹೊಡಿತಿರ್ತಾರೆ. ಬಟ್ ಆರ್ಟಿಸ್ಟ್ ಫೇಸು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆಲ್ಲ ಮಾಡ್ಬಿಡೋಣ ಬೈ, ಓಕೆನಾ ಶಾರ್ಟ್ ಓಕೆನಾ, ಹಂಗೆ ಕೋಆಪ್ರೇಟ್ ಮಾಡ್ತಾರೆ. ಅಂದರೆ ಡೈರೆಕ್ಟ್ರಿಗೆ ಆ ಥರ ಕೋಆಪ್ರೇಟ್ ಮಾಡೋರಿದ್ರೆ ಏನು ಬೇಕಾದ್ರೂ ತೆಗೆದುಬಿಡೋಣ ಅನಿಸುತ್ತೆ. ಇವ್ರದ್ದು ನೆನಪಾಗ್ತಿಲ್ಲ ಯೂಶ್ವಲಿ. ದೀಪಿಕಾನೇ ಹೇಳ್ಕೊಡ್ತಿದ್ದಾರೆ ಸರ್, ಇದು ಹೇಳಿ ಸರ್, ಇದು ಹೇಳಿ ಸರ್. ಸರ್ ಹಿಂಗೆ ಬಿದ್ದಿದ್ನಲ್ಲ 5 ಟೈಮ್ಸ್ ಏನೋ ಬೀಳ್ಸಿದ್ರಲ್ಲ, ಹಿಂಗೆ ಏನು ಇರಲಿಲ್ಲ, ಬೆಡ್ ಅದು ಆಡ್ ಬೆಡ್ ನಂಗೆ ತಲೆಗೆ ಹೊಡೆದು. ಒಂದು ಆಕ್ಸಿಡೆಂಟ್ ಸೀಕ್ವೆನ್ಸ್ ಇತ್ತು, ಬೀಳ್ತವ್ರೆ ಎದೊಳ್ತವ್ರೆ, ಬೆಡ್ ಇದೆ ಅಲ್ಲಿ ಬೀಳ್ತಾ ಬೌನ್ಸ್ ಆಗ್ತವ್ರೆ. ಸರ್ ಬೆಡ್ ಅದು ಗಟ್ಟಿ ಇತ್ತು, ತಲೆಗೆ ತುಂಬಾ ಸರಿ ಬೌನ್ಸ್ ಆಗ್ತಿದ್ದಾರೆ. ಅಲ್ಲ, ಅವ್ರು ಕೇಳಿದ ಕ್ವಶನ್ ಬೇರೆ, ಏನು ಇಷ್ಟ ಅಂತ ಏನೋ ಕೇಳಿದಲ್ವಾ. ಹಾ,
ಈ ನೆನ್ಪ ಸರ್ ಎಂತ ಸರ್ ಅವ್ರು ಎಷ್ಟು ಮರ್ಸಿದ್ದು ದಿನ ಶೂಟ್ ಮಾಡಿದ್ದು ಸರ್ 42 days 42 ಡೇಸ್ ಅಲ್ಲಿ ಅವ್ರದ್ದು ಎಷ್ಟು ದಿನ ಶೆಡ್ಯೂಲ್ ಇತ್ತು ಸರ್ 12-15 days 12 to 15 days 15 ದಿನ ಶೂಟ್ ಮಾಡಿದಾರೆ ಒನ್ ಸೋ ಸ್ಯಾಡ್ ಅಷ್ಟು ಸರ್ ಅಂದ್ರೆ ಹೇಳ್ಬೇಕು ಇವಾಗ ಒಂದು ಒಳ್ಳೆ ಪಾಯಿಂಟ್ ಅಂದ್ರೆ ಇರುತ್ತೆ ಎಲ್ಲ ತುಂಬಾ ಒಳ್ಳೆ ಪಾಯಿಂಟ್ ಕೇಳ್ತೀನಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನೀವು ಹೇಳಿ ದೀಪಿಕಾ ಅವರಲ್ಲಿ ಇಷ್ಟ ಆಗಿದ್ ವಿಚಾರ ಏನು ಪ್ರೊಫೆಷ್ನಲಿಸಮ್. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಇದು. ನಂದು ಅದೇ ಅನ್ಬೋದು ಪ್ರೊಫೆಷನಲಿಸಮ್. ಇದೆಲ್ಲ ಕಾಪಿ ಎಲ್ಲ ಮಾಡಂಗಿಲ್ಲ ಅವ್ರು ಹೇಳಿದ್ರು ಅಂತ ನೀವು ಹೇಳಂಗಿಲ್ಲ ನೀವು ಹೇಳ್ಬೇಕು ಬೇರೆ ಮೈನಸ್ ಏನಾದ್ರು ಇದ್ರೆ ಪಟ್ ಅಂತ ಬಂದ್ಬಿಡುತ್ತೆ ಹೇಳಿ ಸರ್ ಮೈನಸ್ ಎಷ್ಟಿದೆ ಪಟ್ ಇಲ್ಲ ನಿಶ್ಚಿತ ಹೇಳಿ ಆಮೇಲೆ ದೀಪಿಕಾ ನಾನೇನೋ ಹೇಳಿ ಆಮೇಲೆ ಬೇರೆ ಸಿನಿಮಾದವ್ರಿಗೆ ಅದು ಯಾಕೆ ಅಲ್ಲ ನಾನ್ ನಿಮ್ಗೆ ಈಸಿ ಆಗ್ಲಿ ಅಂತ ಅದ್ರ ಒಳ್ಳೆ ವಿಚಾರ ಹೇಳಿ ಅಂತ ಒಳ್ಳೆ ಪ್ರೊಫೆಷನಲ್ ಅವರು. ಇದು ಕಾಪಿ ಇದನ್ನ ನಾನು ಅಕ್ಸೆಪ್ಟ್ ಮಾಡಿ ಇಲ್ಲ ನನಗೂ ಮೈಂಡಿಗೆ ಬಂದಿಲ್ಲ ಅವ್ರು ಹೇಳಿದ್ರು ಹೌದಲ್ಲ ಇವ್ರು ಪ್ರೊಫೆಷನಲ್ ಅಲ್ಲ ಅಂದ್ಬಿಟ್ಟು ನಾನು ಅದನ್ನ ಹೇಳ್ಬಿಟ್ಟೆ. ಅವ್ರು ಹೇಳಿದ್ರು ನಾನು ಅದನ್ನ ಇಲ್ಲ ಗುಡ್. ನಿಮ್ಗೆ ನಿಶ್ಚಿತಲ್ಲಿ ಇಷ್ಟ ಆಗಿದೆ ನಿಶ್ಚಿತಲ್ಲಿ ಅವ್ರು ಸೆಟಲ್ ಇರ್ಬೇಕಾದ್ರೆ ಅವ್ರು ಬಿಹೇವ್ ಮಾಡ್ತಾರಲ್ಲ ಆ ರೀತಿ ನನಗೆ ಅದು ಅವ್ರು ಬೇರೆ ಎಲ್ಲರನ್ನೂ ಮಾತಾಡ್ಸೋದಿರ್ಬೋದು ಹ್ಯಾಂಡಲ್ ಮಾಡೋದು ಕೆಲವೊಂದು ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಓಕೆ ಇವಾಗ ಲಾಸ್ಟ್ 20 ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಇವಾಗ ಈ ಲಾಸ್ಟ್ 20 ಮಿನಿಟ್ಸ್ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ತಲೆಗೆ ಬರೋದೇ ಕಾಂತಾರ ಸಿನಿಮಾ. ಬಿಕಾಸ್ ಕಾಂತಾರ ಸಿನಿಮಾ ರಿಲೀಸ್ ಆದಾಗ ಎಲ್ಲರೂ ಹೇಳಿದ್ರು ಲಾಸ್ಟ್ 20 ನಿಮಿಷ ಸಿನಿಮಾ ನೋಡ್ಬೇಕು ಲಾಸ್ಟ್ 20 ನಿಮಿಷ ಸಿನಿಮಾ ನೋಡ್ಬೇಕಂತ. ರಿಷಬ್ ಶೆಟ್ಟಿ ಅವರ ಪರ್ಫಾರ್ಮೆನ್ಸಸ್ ನೋಡಿ ಎಲ್ಲರೂ ಒಂದು ಸೆಕೆಂಡ್ ವಾವ್ ಅಂತ ಅನ್ಸಿದ್ದು ಹೌದು. ನಿಮ್ಮ ಸಿನಿಮಾದಲ್ಲೂ ಕೂಡ ಮೇಜರ್ ಹೈಲೈಟ್ ಇಟ್ಸ್ ನಾಟ್ ಅಬೌಟ್ ಬರೀ ಅದು ಬಂದೇ ಹೈಲೈಟ್ ಅಂತ ಅಲ್ಲ. ಒಬ್ವಿಯಸ್ಲಿ ನೀವು ಹೇಳಿದಾಗೆ ಫಸ್ಟ್ ಹಾಫ್ ಸಿನಿಮಾ ಬೇರೆ ಫೀಲ್ ಕೊಡುತ್ತೆ, ಸೆಕೆಂಡ್ ಹಾಫೇ ಸಿನಿಮಾ ಬೇರೆ ಫೀಲ್ ಕೊಡುತ್ತೆ. ಬಟ್ ಲಾಸ್ಟ್ 20 ನಿಮಿಷ ಇದೆಯಲ್ಲ ನೀವು ಹೇಳಿದಾಗೆ ಆಡಿಯನ್ಸ್ ಒಂಥರ ಲಿಟ್ರಲಿ ಹಿಂಗೆ ಕುತ್ಕೊಂಡಿದ್ರೆ ಮೋಸ್ಟ್ಲಿ ಕೈಯೆಲ್ಲ ಸ್ವೆಟ್ ಆಗುತ್ತೆ ಅನ್ಸುತ್ತೆ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಸಿನಿಮಾದ ಲಾಸ್ಟ್ 20 ನಿಮಿಷ ಕ್ಲೈಮ್ಯಾಕ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು ಸರ್? ಆ್ಯಕ್ಚುಲಿ ನಿಮಗೆ ಎಲ್ಲ ಸಿನಿಮಾ ಎಂಡ್ ನೋಡಿಕೊಂಡೇ ಜನ ಬರೋದು. ಎಂಡು ತುಂಬ ಪೀಕಿಗೆ ಹೋಗ್ಬೇಕು, ಆವಾಗಲೇ ವರ್ಕ್ ಆಗೋದು. ಎಂಡ್ ವಾವ್ ಅನಿಸಿದಾಗ ಆ ಸಿನಿಮಾ ವರ್ಕ್. ಅಂದರೆ ಯೂಶ್ವಲಿ ಎಂಡ್ ಸಾಫ್ಟ್ ಆಗ್ಬಿಟ್ರೆ ನಾರ್ಮಲ್ ಆಗ್ಬಿಡುತ್ತೆ ಕೆಲವೊಂದು, ನೀವು ಅಬ್ಸರ್ವ್ ಮಾಡಿ. ಅದು ಗೆದ್ದಿರೋದಿದೆ, ಅದು ಸೋತಿರೋದಿದೆ. ಎಂಡಲ್ಲಿ ಈಗ ಕಾಂತಾರನೇ ಆದ್ರೂ ಎಂಡಲ್ಲಿ ರಿಷಬ್ ಸರ್ದು ಪರ್ಫಾರ್ಮೆನ್ಸ್ ನಾವೆಲ್ಲರೂ ಇಷ್ಟಪಡೋದೇ ಹೈ. ಆ ದೈವ ಬಂದಮೇಲೆ ಆ ಥರ ಇರುತ್ತಲ್ಲ, ಸೊ ಅದು ಬೇರೆ ಜಾನರ್. ಇಲ್ಲೂ ಅಷ್ಟೇ ಲಾಸ್ಟ್ ಒಂದು 10-15 ಮಿನಿಟ್ಸ್, ಲಾಸ್ಟ್ ಒಂದು 20 ಮಿನಿಟ್ಸ್ ಸಿನಿಮಾ ಖುಷಿ ಆಗುತ್ತೆ ಒಂಥರ. ಆಬ್ವಿಯಸ್ಲಿ ಜನ ಎಂಜಾಯ್ ಮಾಡ್ತಿದಾರಲ್ಲ, ಖುಷಿ ಆಗುತ್ತೆ. ಬಟ್ ಫಸ್ಟ್ ಸಿನಿಮಾ, ನಿಮ್ಮ ಫಸ್ಟ್ ಸಿನಿಮಾ, ಸೊ ನೀವು ಥಿಯೇಟ್ರಲ್ಲಿ ನೋಡ್ಕೊಂಡಾಗ ಆಬ್ವಿಯಸ್ಲಿ ಎಡಿಟಿಂಗ್ ಟೈಮಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡಿರ್ತೀರ ನಿಮ್ಮ ಸಿನಿಮಾ ಅದೇ. ಬಟ್ ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡಿದಾಗ ನಿಮ್ಗೆ ನಿಜವಾಗ್ಲೂ ಏನು ಫೀಲ್ ಆಯಿತು? ಅಂದರೆ ನಿಮ್ಮ ಬಗ್ಗೆ ನಿಮಗೆ ಪ್ರೌಡ್ ಆಯಿತಾ ಅಥವಾ ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ ಅಂತ ಖುಷಿ ಆಯಿತಾ? ಏನು ಇಲ್ಲ ಹಂಗೇನು ಅನಿಸಿಲ್ಲ, ನಿಜವಾಗ್ಲೂ ಏನು ಅನಿಸಿಲ್ಲ. ಭಯ ಇನ್ನು ನೆಕ್ಸ್ಟ್ ಏನು ಅಲ್ಲಿ ಬಂದು ಖುಷಿ ಇದೆ, ಖುಷಿ ಇಲ್ಲ ಅಂತೇನಿಲ್ಲ. ಅದು ಮುಗಿದ ತಕ್ಷಣ ಹೆಂಗೆ ಬೇರೆ ಕಡೆ ಎಲ್ಲ ಶೋ ಹೆಂಗಿದೆ ಆ ಭಯ. ನಾನು ಇಮಿಡಿಯೇಟ್ ನಮ್ಮ ಬ್ರದರ್ನ ಕೇಳ್ತಿದ್ದೆ ಬೇರೆ ಕಡೆ ಎಲ್ಲ ಹೆಂಗಿದೆಯೋ ರೆಸ್ಪಾನ್ಸು, ಇದು ಕೇಳ್ತಿದ್ದೆ. ಯಾಕಂದ್ರೆ ಏನಾಗುತ್ತೆ ಮೈನ್ ಥಿಯೇಟ್ರಲ್ಲಿ ಮೇಡಮ್ ಫ್ರಾಂಕ್ಲಿ ಹೇಳ ಪ್ರೊಡ್ಯೂಸರ್ ಅಲ್ವಾ, ಸೊ ಅದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ನೋಡಿ. ಯಾವುದೇ ಸಿನಿಮಾ ಆಗಲಿ ಮೈನ್ ಥಿಯೇಟ್ರಲ್ಲಿ ಯೂಶ್ವಲಿ ಈಗ ನನ್ನ ಫ್ಯಾಮಿಲಿ, ಇನ್ನೊಬ್ರು ಫ್ಯಾಮಿಲಿ, ಮತ್ತೊಬ್ಬರು ಫ್ಯಾಮಿಲಿ, ಫ್ರೆಂಡ್ಸು, ಮಾಡಿರೋ ಕೆಲಸ ಮಾಡಿರೋ ಟೆಕ್ನಿಷಿಯನ್ಸ್ ಇವರೇ ಇರ್ತಾರೆ. ಇವ್ರನ್ನ ಮೆಚ್ಚಿಸೋದು ಒಂದು ಕಡೆ ಆದರೆ, ನಮ್ಮವರು ನಮ್ಮ ಹುಡುಗ ಏನೋ ಸಿನಿಮಾ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಡ್ಬೋದು. ಜೆನ್ಯೂನ್ ರಿಪೋರ್ಟ್ ನಮಗೆ ಬರೋದೇ ನಮ್ಮ ಮಧ್ಯಾಹ್ನ ಅಥವಾ ಸಾಯಂಕಾಲದಿಂದ. ಕಾಮನ್ ಆಡಿಯನ್ಸ್ ಒಳಗೆ ಬಂದು ಗುರು ಸಿನಿಮಾ ಸಕ್ಕದಾಗಿದೆ ಅಂದ್ಬಿಟ್ರೆ ಟು ಬಿ ಫ್ರ್ಯಾಂಕ್ಲಿ ಆವಾಗ ಖುಷಿ ಆಗುತ್ತೆ. ಮೈನ್ ಥಿಯೇಟ್ರಲ್ಲಿ ನಿಮ್ಗೆ ಏನೇ ವಿಸಿಲ್ ಹೊಡಿದ್ರು, ಫಸ್ಟ್ ಡೇ ಫಸ್ಟ್ ಶೋ ಕಿರ್ಚಾಡಿದ್ರು ಎಲ್ಲ ನಮ್ಮವರೇ ಅಲ್ಲ, ಮೇ ಬಿ ನಮಗೆ ಮೆಚ್ಚಕ್ಕೆ ಮಾಡ್ತವ್ರ ಅನ್ಸ್ಬಿಡುತ್ತೆ. ಯಾವಾಗ ಹೊರಗಡೆ ಇರೋರು ಮಾಡಿಬಿಟ್ಟಾಗ ಗುರು ಅಂದ್ಕೊಂಡಿದ್ದೇನೋ ಆಯಿತು, ಅದು ಖುಷಿ ಕೊಡುತ್ತೆ. ನಾನು ಫಸ್ಟ್ ಡೇ ಫಸ್ಟ್ ನಮ್ಮವ್ರು ಅಲ್ಲದೇನೂ ಸುಮಾರು ಜನ ಬಂದಿದ್ದರು. ಒಂದು 300-400 ಪೀಪಲ್ಸ್ ಮೈನ್ ಫಸ್ಟ್ ಡೇ ನಮ್ಮ ವೀರೇಶಲ್ಲಿ ಮೈನ್ ಥಿಯೇಟ್ರ್ ಮಾಡಿದ್ದು. ಒಂದು 300 ಜನ ಹೊರಗಡೆಯವರು ಬಂದಿದ್ದರು. ಸೊ ಮಿಕ್ಸ್ಡ್ ರಿಯಾಕ್ಷನ್, ಅವರು ಎಂಜಾಯ್ ಮಾಡಿದ್ರು. ಮಧ್ಯಾಹ್ನದ ಮೇಲೆ ಸ್ವಲ್ಪ ಎಲ್ಲ ಕಡೆ ನನಗೆ ಯೂಶ್ವಲಿ ಏನಾಗುತ್ತೆ, ಒಂದು ಸಿನಿಮಾ ಅಂದಮೇಲೆ ಒಂದಷ್ಟು ಜನ ನನಗೆ ಇದು ಅನ್ನಿಸ್ತು, ಎಲ್ಲೋ 1%, 2%, ಒಂದು 10% ಇಲ್ದಿರೋ ಸಿನಿಮಾನೇ ಆಗಲ್ಲ, ಎಲ್ಲರೂ ತೃಪ್ತಿ ಮಾಡೋಕ್ಕಾಗಲ್ಲ, ಬಟ್ ಒಂದು 95% ಜನ ಸಿನಿಮಾ ಚೆನ್ನಾಗಿದೆ ಅಂದಾಗ ಅದೊಂದು ಖುಷಿ ಆಗುತ್ತೆ, ಅದು ಹ್ಯಾಪಿ ಇದೆ ಅಷ್ಟೇ. ಸೂಪರ್. ನಿಶ್ಚಿತ್, ನಿಮ್ಗೆ ಈ ಸಿನಿಮಾದಿಂದ ಸಿಕ್ಕಂತಹ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವ್ದು? ಯಾರು ಹುಡುಗಿ ಬಂದು ಪ್ರಪೋಸ್ ಏನಾದರೂ ಮಾಡಿದ್ರೆ ಅಥವಾ ನಿಜವಾಗ್ಲೂ ಸಿಕ್ಕಿರೋ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವ್ದು? ನಾನು ತುಂಬ ವರ್ಷಗಳಿಂದ ಕಾಯ್ತೀನಿ ಯಾವ್ದಾದ್ರು ಹುಡುಗಿ ಡೈರೆಕ್ಟಾಗಿ ಬಂದು ಪ್ರಪೋಸ್ ಮಾಡ್ತಾಳ ಅಂತ. ಇವತ್ತಿನ ತನಕ ಒಂದು ಹುಡುಗಿನೂ ಅದೇನೋ ಗೊತ್ತಿಲ್ಲ, ಯಾರ ಹತ್ರ ಹೇಳಿ ಕಳಿಸ್ತಾರೆ ಬಿಟ್ರೆ ಅದೇನೋ ಭಯ ಅಂತಾರೆ. ನಾನು ಅಂದ್ಕೊಂಡೆ ದೇವರು ಎಲ್ಲ ಕೊಟ್ಟು ನನ್ನ ನೋಡಿದ್ರೆ ಭಯ ಪಡೋ ಅಂತ ಒಂದು ಇದನ್ನ ಕೊಟ್ಬಿಟ್ರಲ್ಲ ಅಂತ. ಡೈರೆಕ್ಟಾಗಿ ಇದುವರೆಗೂ ಯಾವ ಹುಡುಗಿನೂ ಆ ಧೈರ್ಯ ಮಾಡೇ ಇಲ್ಲ. ಓಕೆ, ನಾ ಹೇಳ್ತೀನಿ, ನಿಶ್ಚಿತ್ ಸಿಂಗಲ್
ಕಂಪ್ಲೀಟ್ಲಿ ಸಿಂಗಲ್, ಅವ್ರು ಯಾವುದೇ ಸದ್ಯಕ್ಕೆ ಅವ್ರಿಗೆ ಗರ್ಲ್ ಫ್ರೆಂಡ್ಸ್ ಇಲ್ಲ, ನಿಮ್ಗೆ ಯಾರಿಗಾದ್ರೂ ನಿಶ್ಚಿತ್ ಸಿಕ್ಕಾಬಟ್ಟೆ ಇಷ್ಟ ಆದರೆ ದಯವಿಟ್ಟು ನಿಶ್ಚಿತ್ಗೆ ಡೈರೆಕ್ಟಾಗಿ ಹೋಗಿ ಪ್ರಪೋಸ್ ಮಾಡಿ. ಒಪ್ಕೊಳ್ತಾರಾ ಇಲ್ವಾ ನನಗೆ ಗೊತ್ತಿಲ್ಲ, ನಾನು ಹೇಳಿದ್ದೀನಿ ಹುಡುಗಿಯರಿಗೆ ಇನ್ಮೇಲೆ ಡೈರೆಕ್ಟಾಗಿ ಪ್ರಪೋಸಲ್ಸ್ ಬರುತ್ತೆ. ಬಟ್ ನಿಜವಾಗ್ಲೂ ಸಿಕ್ಕಂತಹ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಈ ಸಿನಿಮಾ ದಿನ ನನಗೆ. ಸಪ್ಲೈಯರ್ ಶಂಕರ ಸಿನಿಮಾ ಅಂತ ನೆನ್ಪು ಮಾಡ್ಕೊಂಡ್ರೆ ಇದು ಒಂದು ಕಾಂಪ್ಲಿಮೆಂಟ್ ನಾನು ಯಾವತ್ತೂ ಮರೆಯಲ್ಲ ಅನ್ನೋ ಥರದ್ದು ಯಾವ್ದಾದ್ರು ಒಂದು ಕಾಂಪ್ಲಿಮೆಂಟ್ ಸಿಕ್ಕಿದೆಯಾ? ನಮ್ಮ ಫ್ರೆಂಡ್ ಒಬ್ಬ ಹೇಳ್ದ, ನಮ್ಮವ್ರು ಆ್ಯಕ್ಟಿಂಗ್ ಮಾಡಿದ್ರೆ ಅವ್ರು ನಾರ್ಮಲಾಗಿ ಆ್ಯಕ್ಟಿಂಗ್ ಮಾಡಿದ್ರು ಓವರ್ ಅನಿಸ್ತಾ ಇರುತ್ತೆ, ಬಟ್ ಇಲ್ಲೆಲ್ಲೂ ನನಗೆ ನೀವಂತಾನೆ ಅನ್ನಿಸ್ತಾ ಇಲ್ಲ, ಶಂಕರ ಅಂತಲೇ ಅನ್ನಿಸ್ತಾ ಇದೆ, ಅದು ತುಂಬ ರೇರ್ ಅಂತ ಅಂದರು. ಸೊ ನನಗದು ಕರೆಕ್ಟ್. ಯಾಕಂದರೆ ನಾವೇನೋ ಒಂದು ಇನ್ಸ್ಟಿಂಕ್ಟ್ ತೊಗೊಂಡು ಮಾಡ್ತಾ ಇರ್ತೀವಿ. ಗಂಟು ಮೂಟೆ ಅಂತ ಬಂದರೆ ಅದರಲ್ಲೂ ಒಂದು ಇನ್ಸ್ಟಿಂಕ್ಟ್ ತೊಗೊಂಡಿರ್ತೀವಿ, ನಾನು ಹಿಂಗೆ ಮ್ಯಾನರಿಸಮ್ ಇರಬೇಕು ನಂದು, ಅದ್ರ ಮೇಲೆ ಹೋಮ್ವರ್ಕ್ ಮಾಡಿರ್ತೀನಿ. ಟಾಮ್ ಆ್ಯಂಡ್ ಜೆರಿ ಅಂತ ಬಂದರೆ ಅದ್ರದ್ದೊಂದು ಇರುತ್ತದೊಂದು ಕಟ್ಟುಮಸ್ತ್ ಹಿಂಗೆ ಇರಬೇಕು, ಆ ಒಂದು ಆ್ಯಟಿಟ್ಯೂಡ್ ಕ್ಯಾರಿ ಮಾಡಿರ್ತೀವಿ. ಸಪ್ಲೈಯರ್ ಶಂಕರ ಅಂತ ಬಂದ್ರೂ ಅಷ್ಟೇ, ಅವ್ರು ಏನೋ ಒಂದು ನನಗೆ ಹೇಳಿರ್ತಾರೆ ಹೋಮ್ವರ್ಕಲ್ಲಿ, ಈ ಥರ ಮಾಡಬೇಕಪ್ಪ ನೀನು ಅಂತ. ಅದನ್ನು ಹಾಗೆ ಕ್ಯಾರಿ ಮಾಡಿ ಲಾಸ್ಟ್ ತನಕ ಅದನ್ನು ನಾವು ಆ ಗ್ರಾಫ್ ತೊಗೊಂಡು ಹೋಗಿರ್ತೀವಲ್ವ, ನನ್ನ ಹೋಮ್ವರ್ಕ್ ಮಿಸ್ ಆಗಿಲ್ಲ, ನನ್ನ ಜಡ್ಜ್ಮೆಂಟ್ ಕರೆಕ್ಟಾಗಿದೆ. ಸೊ ನೆಕ್ಸ್ಟ್ ಅದೊಂದು ನಮಗೊಂದು ಪುಷಪ್ ಅಲ್ಲ, ನೀನು ಮಾಡ್ತಾ ಇರೋ ಹಾದಿ ಕರೆಕ್ಟಾಗಿದೆಯಪ್ಪ, ನೀನು ಜೆನ್ಯೂನ್ ಆಗಿದೆಯಾ ಸಿನಿಮಾಗೆ ಅನ್ನೋದನ್ನು ಯಾರೋ ಒಬ್ಬರು ನಮಗೆ ತಟ್ಟಿ ಅದನ್ನು ಮುಟ್ಟಿಸಿದಾಗ ಅದನ್ನು ನಾವು ಮರೆಯೋಕ್ಕಾಗಲ್ಲ. ಇನ್ನೂ ನಮ್ಗೆ ಅದೊಂದು 100 ಆನೆ ಬಲ ಕೊಡುತ್ತೆ, ಇನ್ನೂ ಮಾಡೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಯಾಕಂದರೆ ನಾನೊಂದು ಹೇಳ್ತೀನಿ, ಹೊಸಬ್ರು ಸಿನಿಮಾ ಮಾಡೋದು ತುಂಬ ಕಷ್ಟ. ಯಾಕಂದರೆ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಾಗ ಫಸ್ಟು ಕಾಂಟ್ಯಾಕ್ಟ್ಸ್ ಮೇಯ್ನು, ಅದಾದಮೇಲೆ ಏನೇ ಬೇಕು ಅಂದರೆ ಬ್ಯಾಕಪ್ ಇರಬೇಕು. ಫಸ್ಟ್ ಆಫ್ ಆಲ್ ಸರ್ವೈವ್ ಆಗಬೇಕು ಬೆಂಗಳೂರಲ್ಲಿ. ನೀವೆಷ್ಟೇ ಹುಡುಗರನ್ನ ನೋಡಿ, ಒಂದು ಸಿನಿಮಾ ಕಷ್ಟಪಟ್ಟು ಮಾಡಿಬಿಡ್ತಾರೆ, ನೆಕ್ಸ್ಟ್ ಸಿನಿಮಾ ಬರೋ ತನಕ ವೆಯ್ಟ್ ಮಾಡಬೇಕಲ್ಲ ಅವರು. ಆ ಸರ್ವೈವಲ್ ಇದೆಯಲ್ಲ ಫಸ್ಟ್ ನನ್ನಂಥ ಹುಡುಗರಿಗೆ. ಯಾಕಂದರೆ ನಮ್ಮ ತಂದೆ ಪ್ರೊಡ್ಯೂಸರ್ ಅಲ್ಲ, ನಮ್ಮ ತಂದೆ ಟಾಪ್ ಡೈರೆಕ್ಟರ್ ಅಲ್ಲ, ನಾನು ಯಾರೋ ದೊಡ್ಡ ಸ್ಟಾರ್ ಮಗ ಅಲ್ಲ, ಓಕೆನಾ. ನಾನು ನಂಬಿರೋದೊಂದೇ ಕಲೆ. ಆ ಕಲೆ ಯಾವತ್ತಾದರೂ ನಾನು ಅಂದ್ಕೊಳೋದು ಅಂದರೆ 3 ಸಿನಿಮಾ ಕೊಡಿಸ್ತಾ ಇದೆ ನನಗೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಜೆನ್ಯೂನ್ ಆಗಿದ್ದೀನಿ. ಆ ಜೆನ್ಯೂನಿಟಿಗೆ ನನಗೇನೋ ಸಿಗ್ತಾ ಇದೆ ಸಿನಿಮಾಗಳು ಅಂತ, ನಾನು ಅದಕ್ಕೆ ಯಾವತ್ತೂ ಮೋಸ ಮಾಡಲ್ಲ. ಅದನ್ನೊಂದು ಇದು ಮಾಡ್ಕೊಂಡು ಹೋಗಬೇಕು. ಜೊತೆಗೆ ಜನರದ್ದು ನಂಬಿಕೆನ ಉಳಿಸ್ಕೊಂಡು ಹೋಗೋದೇ ಒಂದು ಬಿಗ್ಗೆಸ್ಟ್ ನಮಗಿರೋ ಅಂಥ ಒಂದು ಟಾಸ್ಕ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಅದು ಯಾವಾಗಲೂ ಉಳ್ಸಪ್ಪ ಅಂತಲೇ ದೇವ್ರ ಹತ್ರ ಕೇಳೋದಷ್ಟೇ. ಇಲ್ಲ, ಸೂಪರ್. ಆ್ಯಕ್ಚುಲಿ ನಿಮ್ಮ ಮಾತು ಕೇಳಿದ್ಮೇಲೆ ಜೊತೆಗೆ ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ನೋಡಿದ್ಮೇಲೆ ನನಗೂ ಅನ್ನಿಸ್ತು ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ನಟ ಸಿಕ್ಕಿದ್ದಾನೆ ಅಂತ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ 3 ಜನಕ್ಕೂ. ನಿಮಗೂ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ. ಆ್ಯಂಡ್ ಸರ್, ನೀವು ಪಾರ್ಟ್ 2 ಮಾಡ್ತಿರಲ್ವ ಗೊತ್ತಿಲ್ಲ, ಅಥವಾ ನೆಕ್ಸ್ಟ್ ಯಾವುದೇ ಸಿನಿಮಾಗಳು ಮಾಡಿದ್ರು, ಯಾವುದೇ ಪ್ರಾಜೆಕ್ಟ್ಗಳು ಮಾಡಿದ್ರು, ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಈ ಸಿನಿಮಾ ಇನ್ನೂ ಸೂಪರ್ ಡೂಪರ್ ಹಿಟ್ ಆಗಲಿ, ತುಂಬ ಜನ ಸಿನಿಮಾ ನೋಡಿ ನಿಮಗೆ ತುಂಬ ಒಳ್ಳೆ ಕಾಂಪ್ಲಿಮೆಂಟ್ಸ್ಗಳನ್ನ ಕೊಡಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಆ್ಯಂಡ್ ಇಷ್ಟೊತ್ತು ನನ್ನ ಕಾರ್ಯಕ್ರಮದಲ್ಲಿ ಇದು ನನ್ನ ಜೊತೆ ಮಾತನಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ 3 ಜನ. ಥ್ಯಾಂಕ್ ಯು. ವೀಕ್ಷಕರೇ, ಸಪ್ಲೈಯರ್ ಶಂಕರ ಸಿನಿಮಾ ಈಗ ಆಲ್ರೆಡಿ ರಿಲೀಸ್ ಆಗಿದೆ. ಥಿಯೇಟರ್ಗಳಲ್ಲಿ ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ. ಹಾಗಾಗಿ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡಿ, ಹರಸಿ ಹಾರೈಸಿ ಬೆಳೆಸಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.